ಮದ್ಯಪಾನ ಸ್ವಾಸ್ಥ್ಯ ಪಕ್ಷೆ ಕ್ಷತಿಕಾರಕ. ಧೂಮಪಾನದಿಂದ ಡ್ರಿಂಕಿಂಗ್ ಕ್ಯಾನ್ಸರ್ ಆಲ್ಕೋಹಾಲ್ ಈಸ್ ಹಾಗೂ ಇಂಜೂರಿಯಸ್ ಟು ಹೆಲ್ತ್. ಸಾವು ಸಂಭವಿಸುತ್ತದೆ. ಧೂಮಪಾನ ಮದ್ಯಪಾನ ಸ್ವಾಸ್ಥ್ಯ ಪಕ್ಷೆ ಆರೋಗ್ಯಕ್ಕೆ ಕ್ಷತಿಕಾರಕ. ಹಾನಿಕರ. ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಯೋಹಾನ್, 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 ಭಯಪಡಬೇಡ, ನಾನು ದೇವದೂತೆ. ನೀನು ಈ ಭೂಮಿಗೆ ಬಂದ ಕಾರಣವನ್ನು ಜ್ಞಾಪಿಸಲು ನಾನು ಬಂದೆ. ತಂದೆ ಮಗನ ಮಾರ್ಗವನ್ನು ಹಿಂಬಾಲಿಸುವ ಸಮಯ ನಿನಗೇ ಬಂದಿದೆ. ಪ್ರಯಾಣಕ್ಕೆ ಸಿದ್ಧವಾಗಿರು. ಎಲ್ಲರೂ ತಿನ್ನುವ ಈ ಪದಾರ್ಥವನ್ನು ನಾನು ತಿನ್ನೋದ್ರಿಂದ ನನ್ನ ಬುದ್ಧಿ ಕೂಡ ಮಂದವಾಗಿ ನಾನು ಎಲ್ಲರ ಹಾಗೆ ಆಗಿಬಿಡ್ತೇನೇನು? ಇದನ್ನು ಸ್ವೀಕರಿಸಬಾರದು.
ಆ ದೇವದೂತೆ ಹೇಳಿದ ಹಾಗೆ ನಾನು ದೈವ ಕಾರ್ಯಕ್ಕೋಸ್ಕರನೇ ಜನ್ಮಿಸದವನು ಅಲ್ವಾ? ಆದರೆ ನಾನು ಈ ವಸ್ತ್ರಗಳನ್ನು ಧರಿಸಿ ಎಲ್ಲರ ಹಾಗೆ ನಡ್ಕೋತಾ ಇದ್ದೀನಲ್ಲ. ದೇವನು ಬರುವಿಕೆ ತಿಳಿಸೋ ಸ್ವರವು, ಇದು ಕೇಳಿದರೆ ಸಿಗುತ್ತೆ ಒಳ್ಳೆಯ ಪದವು. ಮೋಕ್ಷ ಪ್ರಾಪ್ತಿಗೆ ಜೀವ ಜಲವು, ಇದುವೇ ಯಾವಾಗಲೂ ನಿಜವು. ಹುಟ್ಟಿದ ವಂಶ ಕುಲದಿಂದಲೇ ಯಾರು ಮೇಲು ಕೀಳು ಆಗೋದಿಲ್ಲ. ನಮ್ಮೆಲ್ಲರ ಪಾಪ ಪುಣ್ಯದ ಫಲವೇ ದಂಡನೆ ದೊರೆಯುತ್ತೆ ಪರಲೋಕದಿ. ಸರ್ವಸಂತತಿಯೇ ಇನು ಸಾಕು ತಾತ್ಸಾರವು, ಪಾಪ ಪರಿಹಾರಕ್ಕೆ ತಗೋ ನೀನು ಬಾಪ್ತಿಸ್ಮಂ. ಆತನು ನೀಡುವನು ಅಗ್ನಿಯಿಂದ ಅಭಿಷೇಕ, ಸುಲಭವಾಗತ್ತೆ ನಮ್ಮ ರಕ್ಷಣೆ ಮಾರ್ಗ. ಪಾಪ ಮಾಡುವ ಜನಕ್ಕೆ ಫಲವಿಲ್ಲದೆ ದಂಡನೆ ಆಗುತ್ತೆ. ನಿನ್ನ ಹೃದಯ ಪರಿವರ್ತನೆಗೆ ಪಾಪ ಮಾರ್ಗದಿಂದ ಬಿಡುಗದೆ ನಶಿಸಿ ಹೋಗುತ್ತೆ ದೇವನ ಸಹನೆ. ತಪ್ಪಾಗಿದ್ದರೆ ತಪ್ಪದು ದಹನ. ಲೋಕವೆಲ್ಲ ದೇವನು ಕೊಟ್ಟವರವೇ, ಕೊಟ್ಟಲಿಯೂ ಇರುವ ಮರಗಳು ನಾವೇ. ಸರ್ಪಸಂತತಿಯೇ ಇನು ಸಾಕು ತಾತ್ಸಾರವು, ಪಾಪ ಪರಿಹಾರಕ್ಕೆ ತಗೋ ನೀನು ಬಾಪ್ತಿಸ್ಮಂ. ಪ್ರಜೆಗಳೇ, ಪ್ರಭು ಬರುವಿಕೆಗೆ ಸಮಯ ಬಂದಿದೆ. ಪ್ರಭುಗೋಸ್ಕರ ಮಾರ್ಗ ಸಿದ್ಧ ಮಾಡಲಾಗಿದೆ. ಕೆಟ್ಟ ಮಾರ್ಗಗಳೆಲ್ಲ ಅಳಿದು ಹೋಗುತ್ತದೆ, ಹಳ್ಳದಿನ್ನೆಗಳಿರುವ ಮಾರ್ಗಗಳೆಲ್ಲ ಸಮವಾಗುತ್ತದೆ. ನಿಮ್ಮ ಪಾಪ ಕ್ಷಮಾಪಣೆಯಾಗಿ ನಿಮ್ಮ ಮನಸ್ಸು ನಿರ್ಮಲವಾಗುವಂತೆ ದೀಕ್ಷಾಸ್ನಾನ ಪಡೆಯಿರಿ. ಯೇಸುವಿನ ಗ್ರಂಥದಲ್ಲಿ ಹೇಳಿದ ವಚನವನ್ನು ಕಾಡಿನಲ್ಲಿ ಒಬ್ಬರು ಹೇಳುತ್ತಿದ್ದಾರೆ. ಬನ್ನಿ ಎಲ್ಲರೂ ಹೋಗೋಣ. ಬನ್ನಿ. ಎಲ್ಲಿದ್ದಾರೆ? 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 ಅಯ್ಯ, ಇವಾಗ ನಮ್ಮನ್ನ ಏನ್ ಮಾಡುತ್ತೀರಾ? ಹೇಳಿ ಅಯ್ಯ, ನಮ್ಮ ಪಾಪಗಳು ಕಳೆಯಬೇಕೆಂದರೆ ನಾವೇನು ಮಾಡಬೇಕು? ನಿಮ್ಮ ಪಾಪ ಕ್ಷಮಾಪಣೆ ಆಗಿ ನಿಮ್ಮ ಮನಸ್ಸು ನಿರ್ಮಲವಾಗುವಂತೆ ದೀಕ್ಷಾಸ್ನಾನ ಪಡೆಯಿರಿ.
ಅಯ್ಯ, ನಾನು ತುಂಬ ಪಾಪ ಮಾಡಿದ್ದೀನಿ, ನನಗೆ ದೀಕ್ಷಾ ಸ್ನಾನ ಕೊಡಿ, ನನ್ನ ಪಾಪನ ಕ್ಷಮಿಸ್ಬಿಡಿ. ಇಲ್ಲಿ ನೋಡಿ ಬೋಧಕರೇ, ನಾವು ಪರಿಶುದ್ಧವಾದ ಅಬ್ರಹಾಂ ಸಂತತಿಗೆ ಸೇರಿದವರು. ಹಾಗಿರುವಾಗ ದೀಕ್ಷಾ ಸ್ನಾನ ಯಾಕೆ? ಓ ಸರ್ಪ ಸಂತಾನವೇ, ಅಬ್ರಹಾಂ ಸಂತಾನ ಅಂತ ಗರ್ವ ಪಡಬೇಡಿ. ದೇವರು ಆ ಕಲ್ಲಿನಿಂದ ಕೂಡ ಮನುಷ್ಯನನ್ನು ಸೃಷ್ಟಿ ಮಾಡಬಲ್ಲನು. ಯಾರು ಹುಟ್ಟುತ್ತಲೇ ದೊಡ್ಡವರು ಚಿಕ್ಕವರು ಆಗಿರಲ್ಲ. ಫಲವಿಲ್ಲದ ಪ್ರತಿ ಮರವನ್ನು ಕತ್ತರಿಸಿ ಅಗ್ನಿಯಲ್ಲಿ ಹಾಕಿದ ಹಾಗೆ ಮರದ ಕೆಳಗೆ ಕೊಡ್ಡಲಿ ಇಡಲಾಗಿದೆ. ಬರುತ್ತಿರುವ ದೇವನ ಕೋಪಾಗ್ನಿಗೆ ಆಹುತಿ ಆಗುವ ಮುಂಚೆ ತಪೋಸ್ನಾನ ಪಡೆದು ಫಲ ಕೊಡುವ ಮರದ ಹಾಗೆ ಸಫಲರಾಗಿರಿ. ಹಾಗಾದ್ರೆ ಬೋಧಕರೇ, ಯೋಧರನ್ನ ಕಾಪಾಡಕ್ ಬಂದಿರೋ ಬೋಧಕರು ನೀವೇನಾ? ಅಲ್ಲ, ಕ್ರಿಸ್ತ ಅನ್ನುವ ಮಾತಿಗೆ ಸರ್ವಶಕ್ತಿವಂತ ಎಂದು ಅರ್ಥ. ಹಾಗಾದ್ರೆ ನೀವು ಹೇಳಿ ಅಣ್ಣ. ಅಲ್ಲ. ಹಾಗಾದ್ರೆ ವಿಮರ್ಶಕರ? ಅಲ್ಲ. ನೀವು ಯಾರು ಅಂತ ನಮ್ಮನ್ ಕಳ್ಸಿದವ್ರ ಹತ್ರ ನಾವು ಹೇಳ್ಬೇಕು. ಆದ್ರಿಂದ ನೀವು ಯಾರು ಅಂತ ನೀವೇ ಹೇಳಿ. ಪರಿಶುದ್ಧರಾದ ಯೇಸು ಹೇಳಿದ ಹಾಗೆ ದೇವನು ಒಬ್ಬ ಪರಿಶುದ್ಧವಾದವರು ಎಂದು ಕಾಡಿಗೆ ಗಟ್ಟಿಯಾಗಿ ಹೇಳುವ ಶಬ್ದ ನಾನು. ನೀವು ಕ್ರಿಸ್ತು ಇಲ್ಲ, ವಿಮರ್ಶಕರು ಇಲ್ಲ, ಏಲಿಯನೂ ಇಲ್ಲ. ಹಾಗಾದ್ರೆ ದೀಕ್ಷಾ ಸ್ನಾನ ಯಾಕೆ ಕೊಡ್ತೀರಾ? ನಾನು ನೀರಿನಲ್ಲಿ ಮಾತ್ರ ಬಾಪ್ತಿಸ್ಮ ಕೊಡ್ತಾ ಇದ್ದೀನಿ. ನನ್ನ ಹಿಂದೆ ಬರುವವನು ನಿಮ್ಮ ಮಧ್ಯದಲ್ಲೇ ಇದ್ದಾನೆ. ಆತನು ಅಗ್ನಿಯಲ್ಲೂ ಪರಿಶುದ್ಧಾತ್ಮದಲ್ಲೂ ಜ್ವಲಿಸುತ್ತಿದ್ದಾರೆ. ನಿಮಗೆ ಅವರು ಯಾರು ಎಂದು ತಿಳಿಯದು. ನನಗೆ ಗೊತ್ತಿದ್ದರೂ ಹೇಳಲು ನಾನು ಅರ್ಹನಲ್ಲ. ನೀನು ನನ್ನ ಪ್ರೀತಿಯ ಕುಮಾರ, ನಿನ್ನನ್ನು ನೋಡಿ ನಾನು ಆನಂದಿಸುತ್ತೇನೆ.
ಆ ದೇವರ ಪ್ರೀತಿಯ ಕುಮಾರ ಈತನೇ. ಇವರ ಮಾರ್ಗದಲ್ಲೇ ನೀವೆಲ್ಲರೂ ನಡೆಯಿರಿ. ಆಕಾಶವೇ ನನ್ನ ಸಿಂಹಾಸನ, ಭೂಲೋಕವೇ ನನ್ನ ಪಾದಪೀಠವು. ಆಕಾಶವೇ ನನ್ನ ಸಿಂಹಾಸನ, ಭೂಲೋಕವೇ ನನ್ನ ಪಾದಪೀಠವು. ಸಕಲ ಚರಾಚರ ಸೃಷ್ಟಿಗೆ ನಾನೇ ಕಾರಣಭೂತನು. ನನ್ನ ನುಡಿಯಲೇ ಸಮಸ್ತವೂ ನಡೆಯುವಂತೆ ಮಾಡಿದೆನು. ಆದಿ ಅಂತ್ಯ ಇಲ್ಲದವನು ಜಗದಲ್ಲಿ ನನಗೆ ಸಾಟಿಯಾರು. ಆದಿ ಅಂತ್ಯ ಇಲ್ಲದವನು ಜಗದಲ್ಲಿ ನನಗೆ ಸಾಟಿಯಾರು. ಓ ಮನುಷ್ಯ ನೀನು ಯಾರು? ಓ ಮನುಷ್ಯ ನೀನು ಯಾರು? ಓ ಮನುಷ್ಯ ನೀನು ಯಾರು? ಓ ಮನುಷ್ಯ ನೀನು ಯಾರು? ರಾತ್ರಿ ಹಗಲು ನಿನಗಾಗಿ ಸೃಷ್ಟಿಸಿ ಕೊಟ್ಟೇನು, ಆದರೂ ಕೊಂಚವೂ ವಿಶ್ವಾಸವೇ ಇಲ್ಲ. ಹಚ್ಚ ಹಸಿರು ಧಾನ್ಯವನು ನಿನಗಾಗಿ ನಾ ಕೊಟ್ಟೆ, ಅದಿಲ್ಲವೆಂದರೆ ಮನುಷ್ಯ ಶ್ವಾಸವೇ ಇಲ್ಲ. ಮಳೆಗಳು ನದಿಗಳು ದಿಕ್ಕು ಮೂಳೆ ವಾಸ್ತುಗಳು, ಆಕಾಶ ಭೂಮಿ ಗಾಳಿ ನನ್ನ ಆಸ್ತಿಗಳು. ಮೊನ್ನೆ ಮರೆತ ವಿಶ್ವಾಸಘಾತಕನೇ, ಓ ಮನುಷ್ಯ ನೀನು ಯಾರು? ನನ್ನ ಮುಂದೆ ಎಷ್ಟು ಕೊಬ್ಬು. ಓ ಮನುಷ್ಯ ನೀನು ಯಾರು? ನನ್ನ ಮುಂದೆ ಎಷ್ಟು ಕೊಬ್ಬು. ಆಕಾಶವೇ ನನ್ನ ಸಿಂಹಾಸನ, ಭೂಲೋಕವೇ ನನ್ನ ಪಾದಪೀಠವು. ಪ್ರಕೃತಿನೇ ವಸ್ತ್ರವಾಗಿ ನೇಯಿಸಿ ಕೊಟ್ಟೇನು, ಇಲ್ಲಾಂದ್ರೆ ಭೂಮಿ ಮೇಲೆ ಬಾಳೋಕಾಗಲ್ಲ. ಪಾಪ ಕ್ಷಮಿಸಿ ನಿನಗೆ ಎಲ್ಲವ ಕೊಟ್ಟರೆ, ಪಾಪ ಮಾತ್ರನೇ ನೀನು ಮಾಡಿದರೆ, ಹಾಲು ಕುಡಿದು ಎದೆಗೆ ಒದೆಯೋ ಮಾನವ. ಓ ಮನುಷ್ಯ ನೀನು ಯಾರು? ನನ್ನ ಮುಂದೆ ಎಷ್ಟು ಕೊಬ್ಬು. ಓ ಮನುಷ್ಯ ನೀನು ಯಾರು? ನನ್ನ ಮುಂದೆ ಎಷ್ಟು ಕೊಬ್ಬು. ಆಕಾಶವೇ ನನ್ನ ಸಿಂಹಾಸನ, ಭೂಲೋಕವೇ ನನ್ನ ಪಾದಪೀಠವು. ಒಂದು ದಿನ ಗಲೀಲಿಯಾದ ಕಾನಾ ಎನ್ನುವ ಊರಿನಲ್ಲಿ ಒಂದು ವಿವಾಹ ನಡೆಯುತ್ತಿತ್ತು. ಅಲ್ಲಿ ಯೇಸುವಿನ ತಾಯಿ ಮರಿಯಾ ಕೂಡ ಇದ್ದರು. ಯೇಸುವನ್ನು ಅವರ ಶಿಷ್ಯರನ್ನು ಆ ಮದುವೆಗೆ ಕರೆದಿದ್ದರು. ಆ ಮದುವೆಯ ಔತಣದಲ್ಲಿ ದ್ರಾಕ್ಷಿರಸ ಮುಗಿದು ಹೋಗಿದ್ದರಿಂದ ಎಲ್ಲರೂ ಕಂಗಾಲಾಗಿದ್ದಾಗ ಪ್ರಭು ಅಲ್ಲಿರುವ ಮಡಿಕೆಗೆ ನೀರು ತುಂಬಿಸಿ, ಅದನ್ನು ದ್ರಾಕ್ಷಿ ರಸವನ್ನಾಗಿ ಬದಲಾಯಿಸಿ ಮಹಾ ಅದ್ಭುತವನ್ನು ಮಾಡಿದರು. ಈ ದ್ರಾಕ್ಷಿ ರಸವನ್ನು ಮದುವೆ ನಡೆಸುತ್ತಿರುವವರಿಗೆ ಕೊಡಿ. ಆಗ್ಲಿ ಪ್ರಭು.
ತುಂಬಾ ಅದ್ಭುತವಾಗಿದೆ. ಎಷ್ಟು ಚೆನ್ನಾಗಿದೆ. ಯಾವ ರೀತಿ ಮಾಡಿದ್ರು ಈ ರೀತಿಯಾದ ಅದ್ಭುತವಾದ ರಸವನ್ನು ನಾನು ಕುಡಿದೇ ಇಲ್ಲ. ಎಷ್ಟು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ. ದ್ರಾಕ್ಷರಸ ಮಾಡಿದ್ರಲ್ಲ, ಅದ್ಭುತವಾಗಿದೆ. ತುಂಬಾ ಅದ್ಭುತ. ಚೆನ್ನಾಗಿದೆ. ಪ್ರಭು, ನನ್ನ ಮಗುವನ್ನು ಕಾಪಾಡಿ. ಅಳಬೇಡಿ ಅಮ್ಮ. ಮಗು, ನಿದ್ದೆಯಿಂದ ಎದ್ದೇಳು. ಏನು ಆಶ್ಚರ್ಯವಾಗಿದೆ. ಮಗುನ ಬದುಕಿಸ್ಬಿಟ್ರಲ್ಲ. ಏನು ಅದ್ಭುತ. ಮಗುನ ಬದುಕಿಸ್ಬಿಟ್ರಲ್ಲ. ನಂಬಕ್ಕೇನೆ ಆಗ್ತಾ ಇಲ್ಲ. ಪವಾಡ ಮಾಡಿಬಿಟ್ರಲ್ಲ. ಅಲ್ಲ, ಅದ್ಭುತವಾದ ಕೆಲಸ ಮಾಡ್ತಿದ್ದಾರಲ್ಲ. ಒಳ್ಳೆ ಕೆಲಸ ಮಾಡ್ತಿದ್ದಾರಲ್ಲ. ಮಗುನ ಬದುಕಿಸ್ಬಿಟ್ರಲ್ಲ. ದೇವನೇ ಪ್ರಭು, ಅದ್ಭುತ ಮಾಡಿಬಿಟ್ರೆ. ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ಭುತ ದೇವನೇ. ಬನ್ನಿ ಬನ್ನಿ. ಬೋಧಕರೇ, ಇವಳು ಒಬ್ಬ ವೇಶ್ಯೆ. ನೇರವಾಗಿ ಸಿಕ್ಕಾಕೊಂಡ್ಲು. ಮೋಸೆಸ್ ಅವರು ಧರ್ಮಶಾಸ್ತ್ರ ಪ್ರಕಾರ ಇವಳನ್ನ ಕಲ್ಲಲ್ಲಿ ಹೊಡೆದು ಸಾಯಿಸಬೇಕು. ಹೇಳಿ, ನೀವು ಯಾಕೆ ಮೌನವಾಗಿದ್ದೀರಾ? ಬೋಧಕರೇ, ಇದಕ್ಕೆ ಉತ್ತರ ಹೇಳಿ. ನಿಮ್ಮ ಮೌನ ಅಂಗೀಕಾರನ? ಇವರು ಯಾಕೆ ಮೌನವಾಗಿದ್ದಾರಲ್ಲ. ಈ ಮೌನಕ್ಕೆ ಸರಿಯಿಂದ ತಾನೇ ಅರ್ಥ. ಹಾಗಾದ್ರೆ ಇವಳನ್ನ ಕಲ್ಲಿಂದ ಹೊಡೆದು ಸಾಯಿಸಿ. ನಿಮ್ಮಲ್ಲಿ ಯಾವ ಪಾಪವನ್ನು ಮಾಡದೇ ಇರುವವರು, ಯಾವ ಕಲ್ಮಶ ಇಲ್ಲದವರು ಇದ್ದರೆ ಅವರು ಮೊದಲು ಕಲ್ಲಿನಿಂದ ಹೊಡೆಯಿರಿ. ಏನಿದು ಇವ್ರು ಹಿಂಗೆ ಮಾತಾಡ್ತಾರೆ ಅಂತ ಇಲ್ವಲ್ಲ. ಮಾಡ್ತಾ ಇದ್ದಾರೆ. ಒಂದು ಅರ್ಥ ಆಗ್ತಾ ಇಲ್ಲ. ಏನು ಬರೀತಿದ್ದಾರೆ? ಏನು ಗೊತ್ತಾಗ್ತಾ ಏನ್ ಮಾಡ್ತಾ ಇದ್ದಾರೆ? ಏನು ಮಾಡ್ತಾ ಇದ್ದಾರೆ? ಏನು ಬರೀತಿದ್ದಾರೆ? ಒಂದು ಅರ್ಥ ಆಗ್ತಾ ಇಲ್ಲ. ಏನು ಬರೀತಾ ಇದ್ದಾರೆ? ಒಂದು ಅರ್ಥ ಆಗ್ತಾ ಇಲ್ಲ. ಬನ್ನಿ ಹೋಗೋಣ. ಅಮ್ಮ, ಇವರಲ್ಲಿ ಯಾರು ನಿನ್ನನ್ನು ಶಿಕ್ಷಿಸಲಿಲ್ಲವೇ? ಇಲ್ಲ ಪ್ರಭು. ಹಾಗಾದರೆ ನಾನು ಕೂಡ ನಿನ್ನನ್ನು ಶಿಕ್ಷಿಸುವುದಿಲ್ಲ. ಇನ್ನು ಮುಂದೆ ಯಾವ ತಪ್ಪು ಮಾಡದೆ ಬದುಕುತ್ತೀಯಾ? ಪ್ರಭು, ನನ್ನನ್ನು ಕ್ಷಮಿಸ್ರಿ ಪ್ರಭು. ನಿಮ್ಮ ಪಾದ ಸಾಕ್ಷಿಯಾಗಿ ನಾನು ಯಾವ ತಪ್ಪನ್ನೂ ಮಾಡುವುದಿಲ್ಲ. ಖಂಡಿತ ಯಾವ ತಪ್ಪನ್ನೂ ಮಾಡುವುದಿಲ್ಲ. ನನ್ನನ್ನು ನಂಬಿರಿ ಪ್ರಭು. ಇನ್ನು ನೋಡಮ್ಮ, ನನ್ನನ್ನು ಕ್ಷಮಿಸಿ ಪ್ರಭು. ನಿನ್ನ ತಪ್ಪನ್ನು ನೀನು ಅರ್ಥ ಮಾಡಿಕೊಂಡಿದ್ದರಿಂದ ನೀನು ಪರಿಶುದ್ಧಳಾದೆ.
ಪ್ರಭು ಬಂದ್ಬಿಟ್ಟವ್ರೆ, ಬನ್ನಿ ಎಲ್ಲರೂ ಬನ್ನಿ, ಬನ್ನಿ ನೋಡೋಣ, ಬನ್ನಿ 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 ಎಲ್ಲರೂ ಬನ್ನಿ, ಪ್ರಭು ಬಂದ್ಬಿಟ್ಟವ್ರೆ, ನೋಡೋಣ, ಬನ್ನಿ ಬನ್ನಿ. ಇಲ್ಲೇನ್ ನಡೀತಾ ಇದೆ? ಇಲ್ಲೇನ್ ನಡೀತಾ ಇದೆ? ಸಹೋದರ ಬನ್ನಿ 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 ಬೇಗ ಬನ್ನಿ, ಬೇಗ ಬನ್ನಿ, ಬನ್ನಿ ಬನ್ನಿ ಯಾರಾದ್ರೂ ಇದ್ದೀರಾ? ಏನೋ ಬನ್ನಿ, ಓಡಿ ಓಡಿ ಬನ್ನಿ ಬನ್ನಿ. ಯೇಸು ಪ್ರಭು ಬಂದಿದ್ದಾರೆ. ಯೇಸು ಪ್ರಭು ಬಂದಿದ್ದಾರಾ? ಯೇಸು ಪ್ರಭುವೇ, 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 ಯೇಸಯ್ಯ, ನನ್ನ ಕಣ್ಣು ದೃಷ್ಟಿಯನ್ನು ಭರಿಸು ಯೇಸುದೇವ, 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 ಎಲ್ಲಿದ್ದೀರಾ? ಎಲ್ಲಿದ್ದೀರಾ? ಯೇಸುದೇವ, ಎಲ್ಲಿದ್ದೀರಾ? ಎಲ್ಲಿದ್ದೀರಾ? ನನ್ನ ಕಣ್ಣು ದೃಷ್ಟಿ ಕಾಣಿಸಲಿಲ್ಲ ಯೇಸುದೇವ. ನಿಧಾನಕ್ಕೆ ಬನ್ನಿ, ನನ್ನ ಕಣ್ಣು ದೃಷ್ಟಿ ಭರಿಸಯ್ಯ. ಶಾಂತವಾಗಿರಿ. ಪ್ರಭುನ ನೋಡಿ, ನೋಡಿ, ಪ್ರಭು ಇಲ್ಲೇ ಇದ್ದಾರೆ. ಯೇಸು ಪ್ರಭುವೇ, ಪ್ರಭುನ ನೋಡಿ, ಯೇಸು ಪ್ರಭು, ಚೆನ್ನಾಗಿ ನೋಡಿ. ಯೇಸು ಪ್ರಭು. ನೀನು ಯಾರು ಮಗನೇ? ನಿನಗೇನು ಬೇಕು? ಯೇಸುದೇವ, ನನಗೆ ಕಣ್ಣು ದೃಷ್ಟಿ ಬೇಕು, ನನ್ನ ಕಾಪಾಡಿ ಪ್ರಭು. ಮೆಲ್ಲನೆ ಕಣ್ಣನ್ನು ತೆರೆ. ಹಾ, ಏನು ಅದ್ಭುತ, ಹಾ ಏನು ಅದ್ಭುತ, ಪವಾಡ ತಂದಿದೆ. ಪ್ರಭು ನಮ್ಮ ಊರಿಗೆ ಬಂದ ಮೇಲೆ ಒಳ್ಳೆ ವಿಷಯ ನಡೀತಾ ಇದೆ. ಅವರಿಗೆ ಕಣ್ಣು ಕಾಣಿಸ್ತಾ ಇದೆ, ಅವರಿಗೆ ಕಣ್ಣು ಕಾಣಿಸ್ತಾ ಇದೆ. ಧನ್ಯವಾದ ಪ್ರಭು, ತುಂಬಾ ವಿಶ್ವಾಸ ನಡೆದಿದೆ, ಅದ್ಭುತ ನಡೆದಿದೆ. ಬನ್ನಿ ಪ್ರಭುವೇ. ಪಾರ್ಶ್ವವಾಯುವಿಂದ ಒದ್ದಾಡ್ತಿರುವ ನನ್ನ ಸ್ನೇಹಿತರನ್ನ ಕರ್ಕೊಂಬರ್ಬೇಕು. ಮಿತ್ರ ಮಿತ್ರ, ನಾನೊಂದು ಅದ್ಭುತ ನೋಡಿದೆ. ದಾವಿದ್ ಪ್ರಭು ಅನ್ನುವ ಯೇಸು ಒಂದು ಕುರುಡನ್ಗೆ ಕಣ್ ಬರ್ಸಿದ್ರು. ಹೌದಾ? ನಿಜಾನ? ಕಣ್ ಬಂತು. ನಮ್ಮ ಮಿತ್ರನ್ನು ಆ ಪ್ರಭು ಹತ್ರ ಕರ್ಕೊಂಡು ಹೋಗೋಣ. ಆ ಪ್ರಭು ಖಂಡಿತ ಕಾಪಾಡ್ತಾರೆ. ಬನ್ನಿ ಹೋಗೋಣ. ಬನ್ನಿ. ಪ್ರಭು ನನ್ನ ಕಾಪಾಡಿ, ಯಾವಾಗಲೂ ನನ್ನ ಕಾಪಾಡಿ, ಯಾವಾಗಲೂ ನನ್ನ ಕಾಪಾಡಿ ಪ್ರಭು, ಕಾಪಾಡಿ 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 ಪ್ರಭು, ಕಾಪಾಡಿ ಪ್ರಭು. ಧೈರ್ಯವಾಗಿರು ಕುಮಾರ, ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ. ಎದ್ದು ನಿಂತು ನಿನ್ನ ಮಂಚವನ್ನು ತೆಗೆದುಕೊಂಡು ಮನೆಗೆ ಹೋಗು. ಏನು ಆಶ್ಚರ್ಯ, ನಡೀತಾ ಇದ್ದಾರೆ, ಕಾಲು ಬಂದ್ಬಿಟ್ಟಿದೆ. ಏನು ಆಶ್ಚರ್ಯ, ನಡೀತಾ ಇದ್ದಾರೆ, ತುಂಬಾ ಆಶ್ಚರ್ಯ. ವಿಸ್ಮಯ ನಡೆದಿದೆ. ಏನು ಪ್ರಭು ಬಂದ್ಮೇಲೆ ಏನು ಆಶ್ಚರ್ಯ, ಅವ್ರು ನಡೀತಾ ಇದ್ದಾರೆ, ಮಂಚದಲ್ಲಿ ಓಡ್ತಾ ಇದ್ದಾರೆ. ನಂಬಕ್ಕೆ ಸಾಧ್ಯ ಇಲ್ಲ, ಪ್ರಭು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಿಜವಾಗಿ.
ಶ್ವಾಸ ಸೋಕಿದರೆ ಸಾಕಯ್ಯ ಅಂತಾರೆ ಎಲ್ಲ ಜನರು. ನಿನ್ನ ಪಾದ ತಗಿಲಿದರೆ ಸಾಕಯ್ಯ ಅಂತಾರೆ ಊರು ಜನರು. ನಿನ್ನ ಶ್ವಾಸ ಸೋಕಿದರೆ ಸಾಕಯ್ಯ ಅಂತಾರೆ ಎಲ್ಲ ಜನರು. ನಿನ್ನ ಪಾದ ತಗಿಲಿದರೆ ಸಾಕಯ್ಯ ಅಂತಾರೆ ಊರು ಜನರು. ಅದರಿಂದ ನಿಮ್ಮನು ಜನರು ಆರಾಧನೆ ಮಾಡುತ್ತಿಗರು. ಅದರಿಂದ ನಿಮ್ಮನು ಜನರು ಆರಾಧನೆ ಮಾಡುತ್ತಿಗರು. ಅದ್ಭುತಗಳಿಗೆ ಅರಸನು ರಕ್ಷಣೆ ನೀಡೋ ದೇವನು. ಅದ್ಭುತಗಳಿಗೆ ಅರಸನು ರಕ್ಷಣೆ ನೀಡೋ ದೇವನು. ಬೋಧಕನೇ ಪ್ರಬೋಧಕನೇ ಸ್ವಾಗತ ಸುಸ್ವಾಗತ. ನಿಮ್ಮ ಸ್ಪರ್ಶದಿಂದ ದೃಷ್ಟಿ ಬಂದಿತ್ತು ಆ ಕುರುಡರಿಗೆ. ನಿಮ್ಮ ಸ್ಪರ್ಶದಿಂದ ಕಾಲು ಬಂದಿತ್ತು ಅಂಗವಿಕಲರಿಗೆ. ನಿಮ್ಮ ನೋಡಿಯೇ ಸೈತಾನು ಓಡಿ ಹೋಗುತ್ತೆ. ಒಂದು ಕೂಗಲಿ ಮೃತ್ಯುವಿನಿಂದ ಬದುಕಿಸಿದೀರಲ್ಲ. ಅದರಿಂದ ನಿಮ್ಮನು ಜನರು ಆರಾಧನೆ ಮಾಡುತ್ತಿಗರು. ಅದರಿಂದ ನಿಮ್ಮನು ಜನರು ಆರಾಧನೆ ಮಾಡುತ್ತಿಗರು. ಅದ್ಭುತಗಳಿಗೆ ಅರಸನು ರಕ್ಷಣೆ ನೀಡೋ ದೇವನು. ಅದ್ಭುತಗಳಿಗೆ ಅರಸನು ರಕ್ಷಣೆ ನೀಡೋ ದೇವನು. ಬೋಧಕನೇ ಪ್ರಬೋಧಕನೇ ಸ್ವಾಗತ ಸುಸ್ವಾಗತ. ನಿಮ್ಮ ಕೈ ಸೋಕಿತು ನೀರು ಬದಲಾಯಿತು ದ್ರಾಕ್ಷಿರಸವಾಯಿತು. ನಿಮ್ಮ ನೋಟದಿಂದ ಗುಣವಾಯಿತು ತೀರಾದ ರೋಗವು. ನೀವು ನಮಗೆ ತಿಳಿಸಿದಿರಿ ನಿತ್ಯ ಸತ್ಯ ಮಾರ್ಗವು. ನೀವು ತಡೆದಿರಿ ಗುಣವಾಯಿತು ರಕ್ತಸ್ರಾವ ರೋಗವು. ಅದರಿಂದ ನಿಮ್ಮನು ಜನರು ಆರಾಧನೆ ಮಾಡುತ್ತಿಗರು. ಅದರಿಂದ ನಿಮ್ಮನು ಜನರು ಆರಾಧನೆ ಮಾಡುತ್ತಿಗರು. ಅದ್ಭುತಗಳಿಗೆ ಅರಸನು ರಕ್ಷಣೆ ನೀಡೋ ದೇವನು. ಅದ್ಭುತಗಳಿಗೆ ಅರಸನು ರಕ್ಷಣೆ ನೀಡೋ ದೇವನು. ಬೋಧಕನೇ ಪ್ರಬೋಧಕನೇ ಸ್ವಾಗತ ಸುಸ್ವಾಗತ. ಅದರಿಂದ ನಿಮ್ಮನು ಜನರು ಆರಾಧನೆ ಮಾಡುತ್ತಿಗರು. ಅದರಿಂದ ನಿಮ್ಮನು ಜನರು ಆರಾಧನೆ ಮಾಡುತ್ತಿಗರು. ಅದ್ಭುತಗಳಿಗೆ ಅರಸನು ರಕ್ಷಣೆ ನೀಡೋ ದೇವನು. ಅದ್ಭುತಗಳಿಗೆ ಅರಸನು ರಕ್ಷಣೆ ನೀಡೋ ದೇವನು. ನೋಡುದ್ರಾ ಈ ಹಿಂಸೆನ? ಈ ಪಾಪಿಗಳ ಜೊತೆ ಸೇರಿ ನಮ್ಮ ಪ್ರಭುಗಳು ಆಹಾರ ತಿಂತಾ ಇದ್ದಾರೆ. ಇದು ಅಪಚಾರ. ಅದು ಮಾತ್ರ ಅಲ್ಲ, ಅವ್ರ ಜೊತೆ ನಮ್ಮನ್ನು ಸಮವಾಗಿ ನೋಡ್ತಾರಂತೆ. ಏನ್ ನೋಡೋದು? ನಮ್ಮನ್ನು ಅವ್ರ ತರ ಬದಲಾಯಿಸೋ ರೀತಿ ಇದೆಯಲ್ಲ. ಅಯ್ಯೋ, ಹೌದು, ಇದು ಯೋಚನೆ ಮಾಡತಕ್ಕ ವಿಷಯ. ಇಲ್ಲಿ ನೋಡಿ, ದಯವಿಟ್ಟು ನನ್ನನ್ನು ತಪ್ಪಾಗಿ ತಿಳಿಯಬೇಡಿ. ಬನ್ನಿ, ನಿಮಗೆ ಕೆಲವು ನೀತಿ ಕಥೆಗಳನ್ನು ಹೇಳುತ್ತೇನೆ. ಬನ್ನಿ.
ಸಹೋದರರೇ, ನಿಮ್ಮನ್ನು ಯಾವತ್ತೂ ನಾನು ವಿಭಿನ್ನವಾಗಿ ನೋಡಿಲ್ಲ. ನೀವೆಲ್ಲರೂ ನನ್ನ ದೃಷ್ಟಿಯಲ್ಲಿ ಸಮನಾದವರು. ನಿಮ್ಮೆಲ್ಲರಿಗೂ ನಾನು ಒಂದು ನೀತಿಯನ್ನು ಹೇಳುತ್ತೇನೆ. ತಾಳ್ಮೆಯಿಂದ ಕೇಳಿ. ನಿಮ್ಮಲ್ಲಿ ಯಾರಿಗಾದರೂ 100 ಕುರಿಗಳು ಇದ್ದು ಅದರಲ್ಲಿ ಒಂದು ತಪ್ಪಿಸಿಕೊಂಡರೆ ನೀವು ಏನು ಮಾಡುವಿರಿ? ಮಿಕ್ಕಿರುವ 99 ಕುರಿಗಳನ್ನು ಬಿಟ್ಟು ತಪ್ಪಿಸಿಕೊಂಡ ಆ ಕುರಿಗಾಗಿ ಇಡೀ ಕಾಡನ್ನೇ ಹುಡುಕುತ್ತೀರಲ್ಲವೇ? ಕೊನೆಗೆ ತಪ್ಪಿಸಿಕೊಂಡ ಆ ಕುರಿ ಸಿಕ್ಕಿದಾಗ ಅದನ್ನು ಸಂತೋಷದಿಂದ ಹೆಗಲ ಮೇಲೆ ಹಾಕಿಕೊಂಡು ಮನೆಗೆ ಹೋಗಿ ಎಲ್ಲರ ಬಳಿ ಹೇಳಿ ತುಂಬಾ ಆನಂದ ಪಡುತ್ತಿರಲ್ಲವೇ? ಇದರ ಅರ್ಥನ ನಮಗೆ ವಿವರವಾಗಿ ಹೇಳ್ರಿ ಪ್ರಭು. ಹಾಗಾದರೆ ನಿಮಗೆ ಇನ್ನೊಂದು ನೀತಿಯನ್ನು ಹೇಳುತ್ತೇನೆ, ಕೇಳಿ. ಒಂದು ಊರಿನಲ್ಲಿ ಒಬ್ಬ ತಂದೆಗೆ 2 ಪುತ್ರರು ಇದ್ದರು. ಓಡಬೇಡವೋ, ನಿಂತ್ಕೊಳ್ಳೋ, ಇವತ್ತು ನಾನೇ ಗೆಲ್ಲೋದು. ನಿಲ್ಲು, ಓಡಬೇಡವೋ, ಯಾವ ಕಡೆ ಬಂದ್ರು ಇಡಕ್ಕಾಗಲ್ಲ. ನಿಲ್ಲು, ನಿಂತ್ಕೊಳ್ಳು. ಆಗಲ್ಲ, ನಿಲ್ಲು. ಇವತ್ತು ನಾನೇ ಸೋತೋದೆ ಕಣೋ. ಯಾವಾಗ್ಲೂ ನೀನೇ ಗೆಲ್ತೀಯ. ನಮಸ್ಕಾರ ಅಯ್ಯ. ನಮಸ್ಕಾರ ನಮಸ್ಕಾರ ಅಯ್ಯ, ಇದು ನಿಮ್ ಭತ್ತ ಮಾಡಿದ ದುಡ್ಡಯ್ಯ. ಇಲ್ಲಿ ಬಾಪ ಅಯ್ಯ, ಇದನ್ನ ತಗೋ. ನಿನ್ ಮಗುಗೆ ಆರೋಗ್ಯ ಸರಿ ಇಲ್ಲ ಅಂತ ಕೇಳಿದೆ. ಇದನ್ನ ಇಟ್ಕೊಂಡು ಮಗುಗೆ ವೈದ್ಯ ಮಾಡು. ಮಗುನ ಚೆನ್ನಾಗಿ ನೋಡ್ಕೋ. ಅಯ್ಯ, ಇಷ್ಟೊಂದು ಹಣ? ಏನ್ ಬಾಧೆ ಪಡಬೇಡ. ಈ ಹಣನ ನನಗೆ ತಿರುಗಿ ನೀನೇನ್ ಕೊಡಬೇಡ. ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದಾಗ ಇನ್ನೊಬ್ಬ ಅವನಿಗೆ ಸಹಾಯ ಮಾಡೋದೇ ದೇವರು ಕೊಟ್ಟವರ. ಅದನ್ನು ನೋಡುವಾಗೆ ಅವರು ಸಂತೋಷ ಪಡ್ತಾರೆ. ನನ್ನ ಮಗುನ ಕಾಪಾಡೋಕೆ ಆ ದೇವರೇ ನಿಮ್ಮ ರೂಪದಲ್ಲಿ ಬಂದಿದ್ದಾರೆ. ಅಯ್ಯ, ನಿಮ್ಮ ಹತ್ರ ಯಾವಾಗ್ಲೂ ನಾವು ಸಂತೋಷವಾಗಿ ಕೆಲಸ ಮಾಡ್ತೀವಯ್ಯ. ಅದಕ್ಕೆ ಕಾರಣ ನೀವ್ ಯಾವಾಗ್ಲೂ ನಮ್ಮನ್ನ ಕೆಲ್ಸದವನಾಗಿ ನೋಡ್ದಿರಾ. ನಿಮ್ಮ ಸ್ವಂತದವ್ರ ತರ ನೋಡ್ಕೊಂಡು ನಮ್ಮ ಕಷ್ಟಗಳನ್ನೆಲ್ಲ ತಿಳ್ಕೊಂಡು ನಮ್ಗೆ ಬೆಂಬಲವಾಗಿದ್ದೀರ ಅಯ್ಯ. ಅದರಿಂದನೇ ಅಯ್ಯ ನಿಮ್ಮನ್ನ ನೋಡಕ್ಕೆ ಸಾಕ್ಷಾತ್ ಆ ದೇವ್ರನ್ನೇ ನೋಡ್ದಂಗ ಅನ್ಸುತ್ತೆ ಅಯ್ಯ. ಇದ್ ನಿಜ ಅಯ್ಯ. ಹಾಗೆ ಹೇಳ್ಬೇಡಿ. ನಾನು ನಿಮ್ಗೆ ಸೇವಕ, ನೀವು ನಮ್ಗೆ ಸೇವಕರು. ನಾವು ಎಲ್ರೂ ಆ ದೇವ್ರಿಗೆ ಸೇವಕರು. ಹೋಗಿ ಸಂತೋಷವಾಗಿ ಕೆಲಸ ಮಾಡಿ. ಧನ್ಯವಾದಗಳು ಅಯ್ಯ. ಹೋಗ್ಬಿಟ್ಟು ಬನ್ನಿ. ಸರಿ ಅಯ್ಯ. ತಂದೆ, ನಿಮ್ಗೆ ಮಗನಾಗಿ ಹುಟ್ಟಿದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತಿದ್ದೀನಿ. ಅಪ್ಪ, ಹೊಲದಲ್ಲಿ ಕೆಲಸ ಇದೆ, ನಾನು ಹೋಗಿ ಅದನ್ನ ಮುಗಿಸ್ಕೊಂಡು ಬರ್ತೀನಿ. ಬರ್ತೀನಿ. ಇವನು ನಮಗೆ ಉಪಯೋಗಕ್ಕೆ ಬರ್ತಾನಾ? ಇವನಿಂದ ನಮಗೆ ಯಾವ ಪ್ರಯೋಜನನೂ ಇಲ್ಲ. ತಂದೆ ಮೇಲೆ ತುಂಬಾ ಪ್ರೀತಿ ಇಟ್ಟಿದ್ದಾನೆ. ಇವನು ನಮಗೆ ಬೇಕಾಗಿಲ್ಲ. ನಾನು ಹೋಗಿ ನಮ್ಮ ಸ್ನೇಹಿತರ ಜೊತೆ ಆಟ ಆಡ್ಕೊಂಡು ಬರ್ತೀನಪ್ಪ. ಬೇಡಪ್ಪ, ನಾನು ಹೇಳೋದು ಕೇಳು. ಅದು ಹಾಗಲ್ಲಪ್ಪ. ನನ್ನ ಹೋಗೋದು ಬಿಡಿಯಪ್ಪ. ಬೇಡಪ್ಪ, ಹೇಳೋದು ಕೇಳು. ನಾನು ಬೇಗನೆ ಆಟ ಆಡ್ಬಿಟ್ಟು ಬಂದ್ಬಿಡ್ತೀನಪ್ಪ. ಸರಿ, ಹೋಗ್ಬಿಟ್ಟು. ಸರಿಯಪ್ಪ, ಬೇಗ ನಮಗೆ ಉಪಯೋಗಕ್ಕೆ ಬರ್ತಾನೆ. ಇದು ನಾನು ಬಂದು ಬಿಟ್ಟೆ. ಏನೋ ಈ ಕಡೆ ಬರ್ತಾ ಇಲ್ಲ, ಕೆಲಸ ಜಾಸ್ತಿ. ಸಿಕ್ಕಾಕೊಂಡ. ಈ ಲೇಖ ಪಟ್ಟಣದಿಂದ ನಿಮ್ಮ ಅಪ್ಪನಿಗೆ ಬಂದಿದೆ. ಹಾಗಾದ್ರೆ ಕೊಡಿ. ಹೌದು, ನೀವು ನಮ್ಮೂರಿಂದ ಪಟ್ಟಣಕ್ಕೂ ಪಟ್ಟಣದಿಂದ ನಮ್ಮೂರಿಗೂ ಲೇಖನ ತಂದು ಕೊಡ್ತಿರಲ್ಲ. ಪಟ್ಟಣ ಏನೋ ಅಷ್ಟು ದೊಡ್ಡದಾಗಿರುತ್ತಾ? ತುಂಬಾ ಜನ ಅಲ್ಲೇ ಬಾಳ್ಬೇಕಂತಾರೆ. ಯಾಕೆ? ನಾನೇನಂತ ಹೇಳೋದು, ಪಟ್ಟಣದ ಬಗ್ಗೆ ತುಂಬಾ ಹೇಳ್ಬೋದು. ಅದೊಂದು ದೊಡ್ಡ ಅರಮನೆ ತರ. ಅಷ್ಟು ಚೆನ್ನಾಗಿರುತ್ತಾ? ಅಂದದ ಬಗ್ಗೆ ಹೇಳ್ತಾನೆ ಇರ್ಬೋದು. ಎಷ್ಟು ಹೇಳ್ದನು ಸಾಲದು. ಅಲ್ಲಿ ನಾವು ಸಂತೋಷವಾಗಿರಕ್ಕೆ ತುಂಬಾ ವಿಷಯಗಳವೆ. ಎಲ್ಲ ಸಂತೋಷವನ್ನು ಅನುಭವಿಸಿದಿರಾ? ಅನುಭವಿಸ್ಬೇಕು ಅಂತ ಆಸೆನೆ. ಅದಕ್ಕೆ ತುಂಬಾ ಧನ ಬೇಕಲ್ಲ. ನಮ್ ತರ ಮನುಷ್ಯರಿಗೆ ಅದೆಲ್ಲ ಸಾಧ್ಯವಿಲ್ಲ. ಆ ಪಟ್ಟಣದಲ್ಲಿ ಜೀವನ ಮಾಡಕ್ಕೆ ತುಂಬಾ ದಣ ಬೇಕು. ಹಾಗೆ ಸರಿ, ನಾವು ಬರ್ತೀನಿ. ಸರಿಯಾಗಿ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಚೆನ್ನಾಗಿ ಹೇಳ್ಬಿಟ್ಟು ಹೋದ. ಎಲ್ಲದಕ್ಕೂ ಅದೃಷ್ಟ ಬೇಕು ಕಣೋ.
ನಾನು ಮಾತ್ರ ಹಣವಂತರ ಮನೇಲಿ ಹುಟ್ಟಿದ್ರೆ ಜೀವನ ಎಷ್ಟು ಸಂತೋಷವಾಗಿ ಕಳೀತಾ ಇದ್ದೆ. ಅಷ್ಟೇ ಆಗೋ, ಇವನ್ ಜಾಗದಲ್ಲಿ ನಾನಿದ್ರೆ ಇಷ್ಟೊತ್ತಿಗೆ ಪಟ್ನಕ್ಕೆ ಹೋಗಿ ಸುಖವಾಗಿ ಸಂತೋಷವಾಗಿ ಬಾಳ್ತಾ ಇದ್ದೆ. ಆಮೇಲೆ ವ್ಯಾಪಾರ ಮಾಡಿ ಪಟ್ನದಲ್ಲಿ ಒಳ್ಳೆ ಹೆಸರು ತಗೊಂಡು ರಾಜ್ಕುಮಾರ್ ತರ ಇರ್ತಾ ಇದ್ದೆ. ಅದೆಲ್ಲ ನಮಗೆ ಎಲ್ಲಿ ನಡೆಯುತ್ತಾ ಹೇಳು? ಸರಿ, ಕತ್ಲಾಗ್ತಾ ಇದೆ, ಬಾ ಹೋಗೋಣ. ಹೋಗಿ ಹೋಗಿ. ಕೇಳಿದೆ ಅಲ್ವಾ? ಚೆನ್ನಾಗಿ ಕೇಳಿದೀಯಾ? ಪಟ್ಟಣದ ಜೀವನ ಸುಖ. ಹೋಗ್ತೀಯಾ ಹೋಗ್ತೀಯಾ ಹೋಗ್ತೀಯಾ? ನೀನು ಹೋಗೇ ಹೋಗ್ತೀಯಾ? ಖಂಡಿತ ಹೋಗ್ತೀಯಾ? ನೀ ಹೋಗ್ತೀಯಾ? ಏನ್ ಯಜಮಾನ್ರೆ, ನಾವು ಎಲ್ಲಿ ಹೋಗ್ತಾ ಇದ್ದೀವಿ? ಎಲ್ಲಿಗೆ ಹೋಗ್ತೀವಿ ಅಂತ ಕೇಳ್ತೀಯಾ? ಊರೊಳಕ್ಕೆ. ಒಂದ್ ದಿವಸಕ್ಕೆ ಒಂದ್ಸಲನಾದ್ರೂ ಊರೊಳಕ್ಕೆ ಹೋಗಿ ಮರ್ಯಾದೆ ತಗೊಳ್ಳಿಲ್ಲ ಅಂದ್ರೆ ನನ್ ನಿದ್ದೆನೆ ಬರೋಲ್ಲ. ಬಾರಯ್ಯ ಬಾ. ಹೇಗಿದೀಯಾ? ನಿನ್ನ ಮಗಳು ಹೇಗಿದ್ದಾಳೆ? ನಿಮ್ಮ ದಯೆಯಿಂದ ಮಗಳು ಅಲಿಯ ಚೆನ್ನಾಗಿದ್ದಾರೆ. ನೀವು ಹಣ ಕೊಡಲಿಲ್ಲ ಅಂದರೆ ಈ ಮದುವೆ ನಡೀತಾನೆ ಇರಲಿಲ್ಲ. ಸಂತೋಷವಾಗಿದ್ದೀನಿ ಅಯ್ಯ. ಅವನು ನಮಸ್ಕಾರ ಮಾಡಿದವನು ನನಗೂ ನಮಸ್ಕಾರ ಮಾಡ್ತಾನೆ ನೋಡು. ಇದಕ್ಕೆ ಕಾರಣ ನಾನಲ್ಲ. ಆ ದೇವರು ಕೊಟ್ಟಿದ್ದನ್ನ 4 ಜನಕ್ಕೆ ಸಹಾಯ ಮಾಡಿದ್ರೆ ಆ ದೇವರು ನಮ್ಮನ್ನ ಚೆನ್ನಾಗಿ ಕಾಪಾಡ್ತಾರೆ. ತುಂಬಾ ಧನ್ಯವಾದ ಅಯ್ಯ. ಇವನ್ ಬರೋದು ನೋಡಿದ್ರೆ ನಮಸ್ಕಾರ ಹಾಕೋ ತರ ಕಾಣ್ತಾ ಇಲ್ಲ. ಬಾರಯ್ಯ ಇಲ್ಲಿ. ಏನ್ ಯಜಮಾನ್ರೆ? ನೀನು ಅವರು ನಮಸ್ಕಾರ ಮಾಡಿ ಬಂದೆ, ನನಗೂ ನಮಸ್ಕಾರ ಮಾಡಲ್ವಾ? ನಮಸ್ಕಾರ ಯಜಮಾನ್ರೆ. ಏನು ದೊಡ್ಡವ್ರಿಗೆ ಹೇಗೆ ನಮಸ್ಕಾರ ಮಾಡ್ಬೇಕು ಗೊತ್ತಿಲ್ವಾ? ಹೀಗೆ ಬಗ್ಗಿ ನಮಸ್ಕರಿಸ್ಬೇಕು. ಹೀಗೆ ಬಗ್ಗಿ ಮಾಡು ಯಜಮಾನ್ರೆ. ನಮಸ್ಕಾರ ಸಾಕ ಯಜಮಾನ್ರೆ. ಅಬ್ಬಾ, ಇವತ್ತು ಒಳ್ಳೆ ಮರ್ಯಾದೆ ಸಿಕ್ತು. ಇವನೊಬ್ಬ ಹೋಗೋ ಬರೋರ ಹತ್ರ ಎಲ್ಲ ನಮಸ್ಕಾರನ ಕೇಳಿ ಮಾಡಿಸ್ಕೊಳ್ತಾನೆ. ಇವರು ಹೋಗಿ ಅವರಿಗೆ ನಮಸ್ಕಾರ ಆಗ್ತಾರೆ, ಆಗ ನಾವು ಪಕ್ಕದಲ್ಲಿ ಇರಬಾರ್ದು. ನೀ ಇಲ್ಲೇ ಇರೋ. ನಮಸ್ಕಾರ. ಮರ್ಯಾದನ ನಾವು ಕೇಳಿ ತಗೊಳ್ಬಾರದು, ಮತ್ತವರು ಅವರಾಗಿ ನಮಗೆ ಕೊಡಬೇಕು. ಅದೇ ನಮಗೆ ಮರ್ಯಾದೆ. ನಿಮ್ಗೇನು ಮಂಚದ ಮೇಲೆ ಕೂತ್ಕೊಂಡು ಏನ್ ಬೇಕಾದ್ರೂ ಹೇಳ್ತೀರಾ? ಇವನ್ನೆಲ್ಲ ಬದಲಾಯಿಸಕ್ಕೆ ಆಗೋದಿಲ್ಲ. ಎಷ್ಟು ಸುಂದರವಾದ ಕನಸು. ನಾನೊಂದು ದೊಡ್ಡ ಪಟ್ಟಣದಲ್ಲಿ ಅಂದವಾದ ಉಡುಪುಗಳನ್ನ ಹಾಕೊಂಡು ಕುದುರೆ ಮೇಲೆ ಬರ್ತಾ ಇದ್ದೆ. ಪ್ರಜೆಗಳೆಲ್ಲರೂ ನಾನು ರಾಜ್ಕುಮಾರ ಅನ್ಕೊಂಡು ಮರ್ಯಾದೆ ಕೊಡ್ತಾ ಇದ್ದಾರೆ. ಬೆಳಗಿನ ಜಾವ ಬರೋ ಕನಸು ನಿಜವಾಗುತ್ತಂತೆ. ಈ ವಿಷಯನ ತಂದೆಯವ್ರ ಹತ್ರ ಹೇಳಿ ನಾನು ಪಟ್ಟಣಕ್ಕೆ ಹೋಗಕ್ಕೆ ಒಪ್ಪಿಸ್ಬೇಕು. ಅಪ್ಪ, ಹೇಳು ಚಿಕ್ಕ ಕುಮಾರ. ಬೆಳಗಿನ ಜಾವದಲ್ಲಿ ನಾನು ಒಂದು ಒಳ್ಳೆ ಕನಸು ಕಂಡೆ. ಕನಸ? ಏನ್ ಕನಸಪ್ಪ ಅದು? ನಾನು ಒಂದು ಅಂದವಾದ ಕುದುರೆ ಮೇಲೆ ಕೋಟೀಶ್ವರನಾಗಿ ಸವಾರಿ ಮಾಡ್ತಾ ಇದ್ದೆ. ಆ ಪಟ್ನ ಎಷ್ಟು ಸುಂದರವಾಗಿತ್ತು ಗೊತ್ತಪ್ಪ. ಆ ಕುದುರೆ ಮೇಲೆ ನಾನು ಹೋಗ್ತಾ ಇರುವಾಗ ಪ್ರಜೆಗಳೆಲ್ಲರೂ ಮೈಮರೆತು ಹೋದ್ರು. ಸರಿಯಾಗಿ ಹೇಳಿದೆಪ್ಪ. ನೀನ್ ಯಾವತ್ತಾದ್ರೂ ಒಂದ್ ದಿವಸ ಆ ಜೀವನ ನಡೆಸಿಯಾ ಗಣೋ? ಹಂಗಂದ್ರಪ್ಪ ನಾನು ಪಟ್ನಕ್ಕೆ ಹೊರಡೋದಪ್ಪ. ಚಿಕ್ಕ ಕುಮಾರ, ಅದಕ್ಕಿನ್ನ ಸಮಯ ಬಂದಿಲ್ಲ. ಕೋಪ ಮಾಡ್ಕೊಳ್ಳೋ ಅಪ್ಪ. ವ್ಯವಸಾಯ ಮಾಡೋದೆಲ್ಲ ನಿಮ್ಮಲ್ಲೇ ಇಟ್ಕೊಳ್ಳಿ, ನನ್ನನ್ನು ಕಡ್ಡಾಯ ಮಾಡಬೇಡಿ. ಇಲ್ಲಿ ನೋಡಿ, ನಾನು ಪಟ್ನಕ್ಕೆ ಹೋಗೋದನ್ನ ನೀವು ತಡೆ ಹಾಕಕ್ಕಾಗಲ್ಲ. ಬೇಡ ಚಿಕ್ಕ ಕುಮಾರ, ನಾನು ಹೇಳೋದು ದಯವಿಟ್ಟು ಅರ್ಥ ಮಾಡ್ಕೊ. ಆತರ ಬಿಡಬೇಡ. ಮತ್ತೆ ಕೋಪ ಮಾಡ್ಕೋ. ಕೋಪ ಮಾಡ್ಕೋ. ಅದೆಲ್ಲ ನನ್ಗೆ ಗೊತ್ತಿಲ್ಲ, ನಾನು ಪಟ್ನ ನೋಡ್ಲೇಬೇಕು. ಹೌದು, ಮಾತಾಡ್ತಾ ಇದ್ದೀನಿ. ನೀವು ನನಗೂ ಅಣ್ಣನಿಗೂ ಮಾತು ಕೊಟ್ಟಿದ್ದೀರಾ, ಆಸ್ತಿ ಎಲ್ಲ ನಮ್ಗೆ ಅಂತ. ಅದನ್ನೆಲ್ಲ ನೀವು ಬರ್ಸ್ಕೊಡ್ಬೇಕು. ನಿಜ ಕಾಣು ಕುಮಾರ, ಅದು ನಿಮ್ಮ ಭವಿಷ್ಯಕ್ಕಾಗಿ. ಇಲ್ಲಿ ನೋಡಿಪ್ಪ, ಈ ಆಸ್ತಿ ನನಗೆ ಬೇಕೇ ಬೇಕು. ಈ ಪ್ರಪಂಚನ ನಾನು ನೋಡ್ಲೇಬೇಕು. ಇವತ್ತೇ ನಾನು ಪಟ್ನನ ನೋಡ್ಲೇಬೇಕು, ಅಷ್ಟೇನೆ. ದೇವ್ರೆ, ನನಗೆ ಯಾಕೆ ಇಂಥ ಪರೀಕ್ಷೆ? ನನ್ನ ಚಿಕ್ಕ ಮಗ ನನ್ನ ಬಿಟ್ಟು ಪಟ್ಟಣಕ್ಕೆ ಹೋಗೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಆದರೆ ಅವನು ನನ್ನ ಬಿಟ್ಟು ಹೋಗೋದಂತ ನಿರ್ಣಯ ಮಾಡಿದ್ದಾನೆ. ಅಲ್ಲಿ ಅವನ್ನ ನೋಡ್ಕೊಳ್ಳೋಕೆ, ಗೌನ್ಸ್ಕೊಳ್ಳೋಕೆ ಯಾರಿದ್ದಾರೆ? ಅದನ್ನ ನೆನೆಸ್ಕೊಂಡ್ರೆ ತುಂಬಾ ಬಾಧೆ ಆಗುತ್ತೆ. ಸಂತೋಷ.
ಚಿಕ್ಕ ಮಗನೇ. ಈಸ್ಕೋ. ತುಂಬಾ ಧನ್ಯವಾದಪ್ಪ. ನಾವು ಬರ್ತೀನಿ. ಏ ತಮ್ಮ, ನೀ ಮಾಡ್ತಾ ಇರೋದು ಸರಿ ಇಲ್ಲ. ಆಸ್ತಿಯಲ್ಲಿ ಭಾಗನ ತಗೊಂಡು ನಮ್ಮನ್ನು ಬಿಟ್ಟು ಹೋಗೋದು ಸರಿನಾ? ದೊಡ್ಡ ಕುಮಾರ, ಚಿಕ್ಕವನು ತನ್ನ ಸಂತೋಷಕ್ಕಾಗಿ ಏನ್ ಮಾಡ್ತಾನೋ ಮಾಡ್ಲಿ ಬಿಡು. ನನ್ ಬಗ್ಗೆ ಚಿಂತೆ ಪಡ್ಬೇಡಿಯಪ್ಪ. ನಾನು ಎಲ್ಲಿದ್ರು ಚೆನ್ನಾಗೇ ಇರ್ತೀನಿ. ನಾನು ಬೇಗನೆ ಹಿಂತಿರುಗಿ ಬರ್ತೀನಿ. ನೀನ್ ತಿರುಗಿ ಬರೋವರೆಗೂ ನಿನ್ ಬಗ್ಗೆನೇ ನಾವು ಆಲೋಚನೆ ಮಾಡ್ತಾ ಬೇಕಾಗಿರೋದು ಅದೇ. ಬರೋವರೆಗೂ ನಮ್ಗೆ ನೆಮ್ಮದಿನೇ ಇರೋದಿಲ್ಲಪ್ಪ. ಚಿಂತೆ ಪಡ್ಬೇಡಿಯಪ್ಪ, ಎಲ್ಲ ಒಳ್ಳೇದೇ ಆಗುತ್ತೆ. ನಾನು ನೋಡ್ಬರ್ತೀನಪ್ಪ. ಪಟ್ಟಣ ಹೋಗೋಣ. ಎಷ್ಟು ಚೆನ್ನಾಗಿದೆ. ನೋಡು ನೋಡು, ನೋಡೇ ಇಲ್ಲ. ಅದನ್ನ ನೋಡು, ಪಟ್ನ ಇದನ್ನ ನೋಡು, ಚೆನ್ನಾಗಿ ನೋಡು. ಚೆನ್ನಾಗಿದೆ ಚೆನ್ನಾಗಿದೆ. ತಗೋ ತಗೋ. ಚೆನ್ನಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ತಗೋ 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 ತಗೋ. ಚೆನ್ನಾಗಿದೆ ಚೆನ್ನಾಗಿದೆ. ಇದು ನನಗೆ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ತಗೋ ತಗೋ. ಗೆಳೆಯ, ಏನ್ ಗೆಳೆಯ? ನೋಡ್ದೇನು ಎಷ್ಟು ಚೆನ್ನಾಗಿದ್ರೆ ಅಂತ? ರಾಜಕುಮಾರನ ತರ ಇದ್ದಾರಲ್ಲ. ಹೌದಾ ಗೆಳೆಯ? ಹೌದು. ಪಟ್ಟಣಕ್ಕೆ ಹೊಸಬಾನ, ನೋಡೋಕೆ ತುಂಬಾ ಅಂದವಾಗಿದ್ದೀರಾ. ಈಗಲೇ ಪಟ್ಟಣಕ್ಕೆ ಬರ್ತಾ ಇದ್ದೀರಾ? ಹೌದೌದು. ಓಹೋ ಗೆಳೆಯ, ನನಗೆ ಒಂದು ಚಿಕ್ಕ ಸಹಾಯ ಮಾಡ್ತೀರಾ? ಏನು ಅಂತ ಹೇಳಿ. ನಾ ಈ ಊರಿಗೆ ಹೊಸಬ, ಇಳ್ಕೊಳ್ಳೋದಕ್ಕೊಂದು ಜಾಗ ಬೇಕು. ಅದಕ್ಕೇನ್ ಕಮ್ಮಿ, ಇಲ್ಲಿ ಉಳ್ಕೊಳಕ್ ಬೇಕಾದಷ್ಟು ಜಾಗ ಇದೆ. ಬನ್ನಿ ತೋರಿಸ್ತೀನಿ. ಬನ್ನಿ, ನನ್ನ ನಿಮ್ ಗೆಳೆಯ ಅನ್ಕೊಳ್ಳಿ. ಬನ್ನಿ ತೋರಿಸ್ತೀನಿ. ಬನ್ನಿ 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 ಹೋಗೋಣ. ಬನ್ನಿ. ನನಗೆ ಅದೆಲ್ಲ ಏನು ಗೊತ್ತಿಲ್ಲ. ನೀನು ಹಣ ಕೊಟ್ಟು ಹೊರಡಪ್ಪ. ಒಂದು ನಾನು ಇಲ್ಲೋದ್ರಿಂದ ಈ ತರ ಕೇಳ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದಾನಲ್ಲ, 2 ನಾಣಯ ಕೊಟ್ಟು ಹೋಗ್ತಾ ಇರೋ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನ್ರಿ, ಅವ್ರು ಅಷ್ಟೊಂದು ಗೆಂಚ್ತಾ ಇದಾರೆ, ನಿಮ್ಗೆ ಸ್ವಲ್ಪ ಕೂಡ ಅಯ್ಯೋ ಅನಿಸ್ತಾ ಇಲ್ವಾ? ಓಹೋ, ಅಷ್ಟೊಂದು ಕನಿಕಾರ ಇದ್ರೆ ಅವ್ರ ದುಡ್ಡು ನೀನೇ ಕೊಡು. ಅವ್ರು ಎಷ್ಟು ಬಾಕಿ ಕೊಡ್ಬೇಕು? 2 ನಾಣ್ಯ. ಇರ್ರಿ, ಅವ್ರು ಕೊಡ್ಬೇಕಾದ್ರೆ 2 ನಾಣ್ಯ ತಗೊಳ್ಳಿ. ಇದನ್ನು ಇಟ್ಕೊಳ್ಳಿ. ತಗೋಪ್ಪ, ಇದು ನೀನ್ ಇಟ್ಕೋ. ನಾನು ಉಳ್ಕೊಳ್ಳೋದಕ್ಕೆ ಒಂದು ಜಾಗ ಬೇಕು. ಅದಕ್ಕೆ ಎಷ್ಟು? 2 ನಾಣ್ಯ. ತಗೊಳ್ಳಿ, 2 ನಾಣ್ಯ. ನಾನು ಉಳ್ಕೊಳ್ಳೋ ಜಾಗ ತೋರಿಸಿ. ಆ ಕಡೆ. ತಮ್ಮ, ಸ್ವಲ್ಪ ನಿಲ್ಲು. ನಿಮ್ಮನ್ನ ನೋಡಿದ್ರೆ ದೊಡ್ಡ ಮನೆ ಹುಡುಗನ ಥರ ಇದ್ದೀರಾ. ಪಟ್ಟಣಕ್ಕೆ ಹೊಸಬ್ರು ಅಂದ್ಕೋತೀನಿ. ಇಲ್ಲಿ ಮೋಸ ಮಾಡೋರು ತುಂಬಾ ಜನ ಇದ್ದಾರೆ. ಸ್ವಲ್ಪ ಜಾಗೃತಿಯಾಗಿರಿ. ಅದೆಲ್ಲ ನಾನು ನೋಡ್ಕೋತೀನಿ, ನನಗೆ ಗೊತ್ತು.
ಕೇಳು 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 ಗೆಳೆಯ, ನೀನು ಈ ಪಟ್ಟಣಕ್ಕೆ ಯಾಕೆ ಬಂದೆ? ಪಟ್ಟಣ ನೋಡೋದಿಕ್ಕ? ಇಲ್ಲ, ವ್ಯಾಪಾರ ಮಾಡಿ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕು. ಈ ಸುಂದರವಾದ ಪಟ್ಟಣದ ಜೀವನವನ್ನು ಅನುಭವಿಸಕ್ ಬಂದಿದ್ದೀನಿ. ಆದ್ರೆ ಗೆಳೆಯ, ಇಲ್ಲಿ ಏನ್ ಕೆಲಸ ಮಾಡ್ಬೇಕಂದ್ರು ನಿಂಗೆ ತುಂಬಾ ನಾಣ್ಯ ಬೇಕು. ನಾಣ್ಯದ ಬಗ್ಗೆ ನನಗೆ ಚಿಂತೆ ಇಲ್ಲ, ನನ್ನ ಹತ್ರ ತುಂಬಾ ನಾಣ್ಯಗಳಿದೆ. ಇಷ್ಟೊಂದು ನಾಣ್ಯಗಳ? ಅಬ್ಬಬ್ಬ, ಏನು ಗೆಳೆಯ, ನಿನಗೆ ಈ ಪಟ್ಟಣದ ಬಗ್ಗೆ ತುಂಬಾ ಗೊತ್ತಾ? ಓ, ಚೆನ್ನಾಗ್ ಗೊತ್ತು. ನಿಮಗೆ ಯಾವ ಸಹಾಯ ಬೇಕಾದ್ರೂ ಕೇಳಿ, ನಾವು ಮಾಡ್ತೀವಿ. ಸರಿ ಸರಿ, ನಾನಿಲ್ಲಿ ಸ್ವಲ್ಪ ದಿವಸ ಸಂತೋಷವಾಗಿದ್ಬಿಟ್ಟು ಆಮೇಲೆ ವ್ಯಾಪಾರನ ಶುರು ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸರಿ, ಹಾಗೆ ಆಗ್ಲಿ ಗೆಳೆಯ. ಶುಭ ಸಂತೋಷ ಅನುಭವಿಸೋಕೆ ಒಂದು ಪ್ರಪಂಚನೇ ಇಲ್ಲಿದೆ. ನೀತಿ ಬೋಧನೆಯೇ ತೆಗಿಬೇಕು. ನಮ್ಮ ಯೌವನವನ್ನು ತಡೆಯುವಂತ ಮಾತದು ನಮ್ಮ ಆನಂದಕ್ಕೆ ಅಡ್ಡಿಯಾಗೋದು.
ಬನ್ನಿ 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 ಬೇಗ ಬೇಗ ಬನ್ನಿ ಬನ್ನಿ ತಗೊಳ್ಳಿ ತಗೊಳ್ಳಿ ಎಲ್ಲ ತಗೊಳ್ಳಿ ಬೇಗ ಬೇಗ ತಗೊಳ್ಳಿ ಬೇಗ ತೆಗಿ ಇದನ್ನ ತಗೊಳ್ಳಿ ಅದನ್ನ ತಗೊಳ್ಳಿ ಹೋಗೋಣ ಬೇಗ 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 ತಗೊಳ್ಳಿ ತಗೊಳ್ಳಿ ಎಲ್ಲ ತಗೊಳ್ಳಿ ಓಡಿ ಓಡೋಗಿ ಓಡಿ ಜಿಂಗಡಿ ಆ ಜಿಂಗಡಿ ಜಿಂಗಡಿ ಆ ಜಿಂಗಡಿ ತಮ್ಮ ತಮ್ಮ ಎಬ್ಬಸು ಎಬ್ಬಸು ತಮ್ಮ ಬೇಗ ಎಬ್ಬಸು ತಮ್ಮ ಏನೋ ಮಾಡ್ತಾ ಇದೀಯಾ ತಮ್ಮ ಎಬ್ಬಸು ಬಾಡಿಗೆ ಹಣ ಕೊಡ್ಬೇಕು ಎಷ್ಟು 20 ನಾಣಯ 20 ಅಲ್ಲ 30 ತಗೋ ಕೊಡು ಕೊಡು ಎಲ್ಲಿಂದ ಕೊಡ್ತೀಯಾ ಅವ್ರು ಎತ್ತುಕೊಂಡು ಹೋದ್ರಲ್ಲ ಚಿಕ್ಕವನು ಎದುರ್ತಾನೆ ಅದು ಎಲ್ಲೂ ಇಲ್ಲದೆ ಎಲ್ಲೂ ಕಾಣ್ತಲ್ವೇ ಎಲ್ಲಿ ನನ್ನ ನಾಣ್ಯ ಅಯ್ಯೋ ನನ್ನ ನಾಣ್ಯ ನನ್ನ ನಾಣ್ಯಗಳು ಎಲ್ಲಿ ಕಾಣ್ತಾ ಇಲ್ಲ ಇರುತ್ತೆ ನಿನ್ನ ಪ್ರಾಣ ಸ್ನೇಹಿತರು ಎತ್ಕೊಂಡು ಹೋಗಿರ್ಬೇಕು ಅಯ್ಯೋ ನಾನು ಇವಾಗ ಏನ್ ಮಾಡ್ಲಿ ಬಾಡಿಗೆ ಕೊಡ್ಬೇಕು ಅಯ್ಯ ನೀವೆಲ್ಲಾನು ನೀವೇ ನೋಡ್ತಾ ಇದ್ದೀರಾ ಇವಾಗ ನಾನು ಏನಯ್ಯ ಮಾಡೋದು ಅವತ್ತೇ ಹೇಳ್ದ್ನಲ್ಲ ಜಾಗೃತಿ ಆಗಿರಂತ ಅದೆಲ್ಲ ನನಗೆ ಗೊತ್ತಿಲ್ಲ ಮೊದಲು ಬಾಡಿಗೆ ಕಟ್ಬಿಟ್ಟು ಹೊರಟೋಗು ಅಯ್ಯ ನನ್ನ ಹತ್ರ ಒಂದ್ ನಾಣ್ಯ ಕೂಡ ಇಲ್ಲ ಅಯ್ಯ ಬಾಡಿಗೆ ಬದಲಾಗಿ ನೀನು ಉಡುಪು ಇದೆಲ್ಲ ಹೋಗೋ ಹೋಗೋ ಇದೇ ನನಗೆ ಬೇಕು ಇದೇ ನನಗೆ ಬೇಕಾಗಿತ್ತು ತಗೊಂಡು ಹೋಗು ತಗೊಂಡು ಹೋಗು ಸ್ವಲ್ಪ ಕರ್ನೆಗೆ ತೋರಿಸಿ ಅಯ್ಯ ಸ್ವಲ್ಪ ಕರ್ನೆ ತೋರಿಸಿ ಅಯ್ಯ 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 ಇಂಥ ಮಾಡ್ಕೊಳ್ರಯ್ಯ ಇದನ್ನೇ ನಾನು ಎದುರು ನೋಡಿದೆ ಅರ್ಥ ಮಾಡ್ಕೊಳ್ರಯ್ಯ ಬೇಡ್ಕೋ ಬೇಡ್ಕೋ ಚೆನ್ನಾಗಿ ಬೇಡ್ಕೋ ಇದನ್ನೇ ನಾನು ಎದುರು ನೋಡಿದೆ ಬೇಡ್ಕೋ ಬೇಡ್ಕೋ ಅರ್ಥ ಮಾಡ್ಕೊಳ್ರಿ ಚೆನ್ನಾಗಿ ಬೇಡ್ಕೋ ನಾನು ಏನಯ್ಯ ಮಾಡ್ಲಿ ಅಯ್ಯ ನನಗೆ ತುಂಬಾ ಸಂತೋಷ ಚಿಕ್ಕವನೇ ಚೆನ್ನಾಗಿ ಕೇಳ್ಕೋ ನಾನೇನಯ್ಯ ಮಾಡ್ಲಿ ಅಮ್ಮ ತಾಯಿ ಭಿಕ್ಷೆ ಹಾಕಮ್ಮ ಕೇಳು ಕೇಳು ಹೋಗಯ್ಯ ಹೋಗು ಹೋಗು ಅಂತ ಹೇಳ್ತೀನಲ್ಲ ಹೋಗು ಹೋಗು ಕೇಳು ಕೇಳು ಏನಾದ್ರೂ ಒಂದು ಸಹಾಯ ಏಯ್, ಮಾಡಮ್ಮ ಹೋಗಯ್ಯ ನೋಡಕ್ ಚೆನ್ನಾಗ್ ತಾನೇ ಇದೀಯಾ ಏನೂ ಇಲ್ಲ ಹೋಗಯ್ಯ ಹೋಗು ಅಂತ ಹೇಳ್ತಾ ಇದೀನಲ್ಲ ಕೈಕಾಲ್ ಚೆನ್ನಾಗ್ ತಾನೇ ಇದೆ ಹೋಗಿ ಕೆಲ್ಸ ಮಾಡಿ ಬದುಕೋ ಹೋಗು ಮತ್ತೆ ಈ ಕಡೆ ಬಂದ್ಬಿಡ್ಬೇಡ ಹೋಗು ಅಯ್ಯೋ ದೇವ್ರೇ ಕಾಪಾಡಿ ದೇವರೇ ದೇವರೇ ಅಯ್ಯೋ
ತಲೆ ತಿರುಗ್ತಾ ಇದೆಯಲ್ಲಪ್ಪ. ನಿನಗೆ ತಲೆ ತಿರುಗುತ್ತಾ ಇದೀಯಾ? ಹೊಟ್ಟೆ ಹಸಿತಾ ಎದ್ದೇಳು ಎದ್ದೇಳು. ಎದ್ದೇಳು, ನಿನಗೆ ಇನ್ನೂ ಇದೆ. ಹೊರಡು ಹೊರಡು. ಹೋಗು ಹೋಗು. ಬಾ. ಹೋಗು. ಹೇ, ನೀನು ಹಸಿವಿಂದ ಇದೆಯಲ್ಲ, ತಿನ್ನಬೇಕಲ್ಲ. ಕೇಳು ಕೇಳು. ಅಯ್ಯ 2 ದಿವಸ ಆಯ್ತಯ್ಯ ನಾನು ಊಟ ಮಾಡಿ. ನಾನು ಹೊಟ್ಟೆ ಹಸಿನಲ್ಲಿ ಸುಸ್ತಾಗ್ತಾ ಇದೆಯಯ್ಯ. ಕಣ್ಣೆಲ್ಲ ಮಂಜಾಗ್ಬಿಟ್ಟಿದೆಯ್ಯ. ತಿನ್ನೋದಕ್ಕೆ ಸ್ವಲ್ಪ ರೊಟ್ಟಿ ಕೊಡಿ ಅಯ್ಯ, ನಿಮ್ಮ ಕಾಲಿಗೆ ಬೀಳ್ತೀನಿ. ಅಯ್ಯೋ ಪಾಪ, ಇದು ತಗೋ. ಕೊಡಬೇಡವೋ, ಬೇಡ. ಹೋಗು ಹೋಗು, ನಮಗೆ ರೊಟ್ಟಿ ಸಾಲೋಲ್ಲ. ನಾವೇನು ಉಪವಾಸ ಇರಬೇಕಾ? ಅಷ್ಟೊಂದು ಕನಿಕರ ನಮಗಿಲ್ಲ. ಹೋಗು ಹೋಗು. ಅಯ್ಯ, ನೋಡಕ್ಕೆ ಎಮ್ಮೆ ತರ ಇದ್ಯಾ? ಕೈ ಕಾಲು ಚೆನ್ನಾಗಿದೆ. ಏನಾದ್ರೂ ಕೆಲಸ ಮಾಡಿ ಬದುಕುವುದಲ್ಲ. ಹೋಗು 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 ಹೋಗು. ಬಲೆ ಬಲೆ, ತುಂಬಾ ಚೆನ್ನಾಗಿದೆ. ಸಂತೋಷ ಸಂತೋಷ. ಕೂತ್ಕೋ ಕೂತ್ಕೋ. ತಾತ ನಿನ್ನ ಹೊದಿಕೆ ಬೀಳ್ತಾ ಇದ್ದಾನೆ ನೋಡು. ಏಳು, ಎದ್ದು ಹೊಡಿ ಹೊಡಿ. ಯಾಕೋ ನನ್ನ ಹೊಟ್ಟೆ ಎಳಿತೀಯ? ಹೊಡಿ. ಚಿಕ್ಕವನೇ ಹೇಗಿದೆ? ತುಂಬಾ ಚಳಿ ಆಗ್ತಾ ಇದೆಯಾ? ಹಾಗೆ ಹಾಗೆ ಇರ್ಬೇಕು. ನನ್ನ ಕ್ಷಮಿಸ್ಬಿಡಿ ಅಪ್ಪ. ನನ್ನ ಕ್ಷಮಿಸ್ಬಿಡಿ ಅಪ್ಪ.
ಅಯ್ಯೋ ಅಪ್ಪ, ಹೊಟ್ಟೆ ಹಸಿತಾ ಇದೆಯಲ್ಲ ದೇವ್ರೆ, ಹೊಟ್ಟೆ ಹಸಿತಾ ಇದೆಯಲ್ಲಪ್ಪ, ನನ್ನ ಕೈಲಿ ತಡಿಯೋಕ್ಕಾಗ್ತಾ ಇಲ್ವೇ? ಅಯ್ಯೋ ಅಯ್ಯೋ ಅಪ್ಪ, ಹೊಟ್ಟೆ. ಹೇಗಿದೆಯೋ? ಚೆನ್ನಾಗಿದ್ದೀನಿ ಕಣ. ನೋಡಿ ತುಂಬಾ ದಿವಸ ಆಯ್ತು. ಹೌದೌದು, ನಾನೀಗ ಸಂತೋಷವಾಗಿದ್ದೀನಿ. ನಾನು ಕಣ, ನನಗೂ ಏನು ಕೊರತೆ ಇಲ್ಲ. ಗೆಳೆಯ ಗೆಳೆಯ, ನೀನು ಈಗ ಸಂತೋಷವಾಗಿ ತಾನೇ ಇದೀಯಾ? ಗೆಳೆಯ, ಅವನೇ, ಅವನ ಹತ್ರ ಮಾತಾಡಬೇಡ ಗೆಳೆಯ. ಬರ್ತಾ ಇದ್ದಾನೆ. ಬಾಬಾ ತಿರುಗು. ಅಯ್ಯೋ ಗೆಳೆಯ ಗೆಳೆಯ, ನನ್ನ ನೆನಪಿದ್ಯಾ ಗೆಳೆಯ? ನೀವು ಚೆನ್ನಾಗಿದ್ದೀರಾ? ನಾವು ನಿನ್ ಗೆಳೆಯರ. ನಾವು ಯಾರೋ, ನೀನ್ ಯಾರೋ? ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಗೆಳೆಯರೆ? ನಾನು ನಿಮ್ಗೆ ಎಷ್ಟು ಸಹಾಯ ಮಾಡಿದ್ದೀನಿ, ಆದ್ರೆ ನೀವು ನನ್ನ ನಾಣ್ಯಗಳನ್ನೆಲ್ಲ ಕಳ್ತನ ಮಾಡಿ ನನಗೆ ಎಷ್ಟು ದೊಡ್ಡ ದ್ರೋಹ ಮಾಡಿದ್ದೀರಾ. ಅದನ್ನೆಲ್ಲ ಯಾವುದು ನನ್ನ ಮನಸ್ಸಲ್ಲಿ ಇಟ್ಕೊಂಡಿರಾ? ಇವಾಗ ನಾನು ನಿಮ್ಮ ಮುಂದೆ ನಿಂತ್ಕೊಂಡು ಸಹಾಯ ಕೇಳ್ತಾ ಇದ್ದೀನಿ. ಆ ನಾಣ್ಯಗಳಲ್ಲಿ ಸ್ವಲ್ಪ ನಾಣ್ಯಗಳು ನನ್ ಕೊಟ್ರೆ ನನ್ನ ಹಸಿವನ್ನ ನೀಗಿಸ್ಕೊಂಡು ಯಾವ್ದಾದ್ರು ವ್ಯಾಪಾರ ಮಾಡ್ಕೊಂಡು ಬದುಕೋತೀನಿ ಗೆಳೆಯರೆ. ನೀನೇನೇ ಹೇಳ್ತಾ ಇದ್ಯಾ? ಇದಕ್ ಮುಂಚೆ ನಾನು ನಿನ್ ನೋಡೇ ಇಲ್ಲ. ಅದನ್ನು ನಿನ್ನ ಅವತಾರ ನೋಡು, ನಮ್ಮನ್ನು ನೋಡು. ನಮ್ಮೂರಲ್ಲಿ ನಾವು ಹಣವಂತರ ಮಕ್ಕಳು, ನಮ್ಮನ್ನ ನೋಡಿ ಕಳ್ರು ಅಂತ ಹೇಳ್ತೀಯ ನೀನು? ಹೇಗೆ ನಾಟಕ ಆಡ್ತಾ ಇದ್ದಾನೆ ನೋಡಿದ್ಯಾ? ಹೀಗೆ ನಾಟಕ ಆಡಿ ಜನರ ಹತ್ರ ಹಣನ, ಒಡವೆನ ಕಳ್ಳತನ ಮಾಡೋಕೆ ಬಂದಿದ್ದಾನೆ. ಇವನ ಹತ್ರ ನಮಗೇನು ಮಾತು? ಬಾರೋ ಹೋಗೋಣ. ಗೆಳೆಯರೆ 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 ಗೆಳೆಯರೆ, ಅಯ್ಯೋ ಅಯ್ಯ ಅಯ್ಯ, ನಾನು ಬಾಳೋದಕ್ಕೆ ಕೆಲಸ ಕೊಡ್ತೀರಾ? ಇವತ್ತು ಊಟ ಮಾಡಿ 4 ದಿವಸ ಆಯ್ತಯ್ಯ. ನೀನು ನೋಡಕ್ಕೆ ಭಿಕ್ಷು ತರ ಇದೀಯಾ, ಏನ್ ಕೆಲಸ ಮಾಡ್ತೀಯಾ? ಸಂದೇಹ ಪಡ್ಬೇಡಿ ಅಯ್ಯ, ಏನ್ ಕೆಲಸ ಕೊಟ್ರು ಮಾಡ್ತೀನಯ್ಯ. ಹೌದಾ? ಹಂದಿ ಮೇಯಿಸುವ ಕೆಲಸ ಇದೆ, ಹೋಗ್ತೀಯಾ? ಸರಿ ಸರಿ ಮಾಡ್ತೀನಯ್ಯ. ಸರಿ ಸರಿ, ಖಂಡಿತ ಹೇಳ್ತೀನಿ, ಮಾಡ್ತೀಯಾ? ಹೋಗು, ನಾನು ನಿನಗ ಮುಂಚೆ ಅಲ್ಲಿರ್ತೀನಿ. ಬಾ ಬಾ. ಈ ಕೆಲಸ ಸಿಗೋದಿಲ್ಲ, ನೀನು ಅಂದುಕೊಂಡಿದ್ದು ನಡೆಯೋದಿಲ್ಲ. ಇಲ್ಲಿ ಹಂದಿ ಮೇಯಿಸೋ ಕೆಲಸ ಇದೆ ಅಂತ ಹೇಳಿದ್ರೆ ಅವನೇನಾ ನೀನು? ಹೌದಯ್ಯ. ಈ ಕಡೆ ಹಂದಿಗಳು ಇವೆ, ಇಲ್ಲಿ ಮೇವು ಇದೆ, ತಗೊಂಡು ಹೋಗಿ ಹಾಕು. ಹೋಗು ಹೋಗು. ಅಯ್ಯ ತಪ್ಪು ತಿಳ್ಕೊಬೇಡಿ ಅಯ್ಯ, ನಾನು ತುಂಬಾ ಹಸಿವಿನಲ್ಲಿದ್ದೀನಿ ಅಯ್ಯ. ಮೊದಲು ನಾನು ಊಟ ಮಾಡೋದಕ್ಕೆ ಏನಾದ್ರೂ ಕೊಡ್ರಿ ಅಯ್ಯ. ನಾನು ಊಟ ಮಾಡಿ ನಿಮ್ ಕೆಲಸ ಎಲ್ಲ ಮಾಡ್ಬಿಡ್ತೀನಿ ಅಯ್ಯ. ತಿನ್ನೋದೆಲ್ಲ ಆಮೇಲೆ ನೋಡೋಣ. ಮೊದಲು ಹಂದಿಗಳಿಗೆ ಮೇವು ಹಾಕು, ಆಮೇಲೆ ನಿನಗ ಊಟ ಕೊಡ್ತೀನಿ. ಹೋಗು ಹೋಗ. ಹೇಗಿದೆ? ಅಮ್ಮ, ಹಸಿವಾ? ಹಸಿವಾಗ್ತಾ ಇದೆಯಾ? ಹಂದಿಗಳ ಜೊತೆ ನೀನು ಸೇರಿ ತಿನ್ನು, ಸೇರಿ ತಿನ್ನು, ಸೇರಿ ತಿನ್ನು. ಹಸಿವಾಗ್ತಾ ಇದೆಯಲ್ಲ, ಯೋಚನೆ ಮಾಡಬೇಡ, ತಿನ್ನು ತಿನ್ನು. ಅಯ್ಯೋ, ತಿನ್ಬೇಕು ಅನ್ನಿಸ್ತಾ ಇದೆಯಾ? ತಿನ್ಬೇಕು ಅನ್ನಿಸ್ತಾ ಇದೆಯಾ? ಅಯ್ಯಯ್ಯೋ, ತುಂಬಾ ಹಸಿವಾಗ್ತಾ ಇದೆಯೋ? ತಿನ್ನು, ನನಗೂ ಅದೇ ಬೇಕು. ಹಂದಿ ಜೊತೆ ತಿನ್ನು. ತಿನ್ನು ತಿನ್ನು, ಚೆನ್ನಾಗಿ ತಿನ್ನು. ತಿನ್ನು. ಹಾಗೆ ಹಾಗೆ. ಚಿಕ್ಕವನೇ, ಚೆನ್ನಾಗಿ ತಿನ್ನು ತಿನ್ನು ತಿನ್ನು. ಅವನನ್ನು ನೋಡು, ಹಂದಿ ಮೇವನ್ನ ಇವನು ತಿಂತಾ ಇದ್ದಾನೆ. ನಿನಗೆ ನಾನು ಏನು ಹೇಳ್ತೆ? ನೀನು ಏನು ಮಾಡ್ತಾ ಇದೀಯಾ? ಹಂದಿ ಮೇವನ್ನ ನೀನ್ ತಿಂತಾ ಇದೀಯಾ? ಇವತ್ತು ಹಂದಿ ಮೇವನ್ನ ತಿಂದೆ, ನಾಳೆ ಹಂದಿನೇ ಕಳ್ತನ ಮಾಡಲ್ಲ ಅಂತ ಏನು ನಂಬಿಕೆ? ನಿನ್ನಂತವನಿಗೆ ಇಲ್ಲಿ ಕೆಲಸ ಇಲ್ಲ. ಹೋಗೋ, ಆಚೆ ಹೋಗೋ, ಹೋಗೋ ಇಲ್ಲಿಂದ, ಹೋಗೋ. ನಾನು ದೋಷಿಯು, ಘೋರ ಪಾಪಿಯು, ಪರಿಹಾರ ನೀಡಿ ತಂದೆ. ಕಣ್ಣೀರಿನಲಿ ಕಾಲು ತೊಳೆಯುವೆ, ನಿನ್ನ ದಾರಿಯಳಿ ನಾ ನಡೆವೆ. ನಾನು ದೋಷಿಯು, ಘೋರ ಪಾಪಿಯು, ಪರಿಹಾರ ನೀಡಿ ತಂದೆ. ಕಣ್ಣೀರಿನಲಿ ಕಾಲು ತೊಳೆಯುವೆ, ನಿನ್ನ ದಾರಿಯಳಿ ನಾ ನಡೆವೆ. ನಾನು ಪಾಪಿಯು, ಘೋರ ದೋಷಿಯು, ಕ್ಷಮಾಪಣೆ ದೊರೆಯುತ್ತಾ. ನಾನು ಪಾಪಿಯು, ಘೋರ ದೋಷಿಯು, ಕ್ಷಮಾಪಣೆ
ದೊರೆಯುತ್ತಾ ನಿಮ್ಮ ಪಾದವ ಮುಟ್ಟಿ ಬರುವೆನು ನಾನು ನಿಮಗೆ ಸಮ್ಮತವಾ ನಿಮಗೆ ಸಮ್ಮತವಾ ನಾನು ದೋಷಿಯು ಘೋರ ಪಾಪಿಯು ಪರಿಹಾರ ನೀಡಿ ತಂದೆ ಕಣ್ಣೀರಿನಲ್ಲಿ ಕಾಲು ತೊಳೆಯುವೆ ನಿನ್ನ ದಾರಿಯಲ್ಲಿ ನಾ ನಡೆವೆ ಮನಸ್ಸನ್ನು ಅರಿಯದೆ ನಾನು ತಪ್ಪನು ಮಾಡಿದೆ ಈ ದೇಹದಿಂದ ನಾನು ದ್ರೋಹವ ಮಾಡಿದೆ ಈ ಪಾದವೇ ಅಲ್ವಾ ನನ್ನ ದಾರಿನ ತಪ್ಪಿಸಿತು ಒಳ್ಳೆ ಮಾತನು ನಾನು ಕೇಳಲೇ ಇಲ್ಲವೇ ನಾನಪ್ಪ ತಳೆಯತಿ ನಿನ್ನ ನೋಡುವ ಅರ್ಹತೆ ಕಳೆದುಕೊಂಡೆ ತಳೆಯತಿ ನಿನ್ನ ನೋಡುವ ಅರ್ಹತೆ ಕಳೆದುಕೊಂಡೆ ಶಿರವಾಗಿ ಪಾದ ಪದ್ಮಗಳ ಮುಟ್ಟಿದರೆ ಸಾಕಯ್ಯ ಮುಟ್ಟಿದರೆ ಸಾಕಯ್ಯ ನಾನು ದೋಷಿಯು ಘೋರ ಪಾಪಿಯು ಪರಿಹಾರ ನೀಡಿ ತಂದೆ ಕಣ್ಣೀರಿನಲ್ಲಿ ಕಾಲು ತೊಳೆಯುವೆ ನಿನ್ನ ದಾರಿಯಲ್ಲಿ ನಾ ನಡೆವೆ ಮಾತುಗಳಿಂದಾನೆ ನಿನಗೆ ಎಷ್ಟು ನೋವಾಗಿದೆ ನನ್ನ ಮೋಹದ ಜೀವನ ಪರಿಶೋಧನೆಗೆ ಕಾರಣ ನನ್ನ ಕಲ್ಮಶಗಳಿಂದಲೇ ನಿನಗೆ ಇಂತಹ ಬಾಧೆಯು ನಿನ್ನ ಮನಸ್ಸಿನ ಒಳಗೆ ತಾಳಲಾರದ ವೇದನೆಯು ಕೈಯ ಮುಗಿದು ನಾ ಪ್ರಾರ್ಥಿಸುವ ಅರ್ಹತೆಯ ಕಳೆದುಕೊಂಡೆ ಕೈಯ ಮುಗಿದು ನಾ ಪ್ರಾರ್ಥಿಸುವ ಅರ್ಹತೆಯ ಕಳೆದುಕೊಂಡೆ ಶಿರವಾಗಿ ಪಾದ ಪದ್ಮಗಳ ಮುಟ್ಟಿದರೆ ಸಾಕಯ್ಯ ಮುಟ್ಟಿದರೆ ಸಾಕಯ್ಯ ನಾನು ದೋಷಿಯು ಘೋರ ಪಾಪಿಯು ಪರಿಹಾರ ನೀಡಿ ತಂದೆ ಕಣ್ಣೀರಿನಲ್ಲಿ ಕಾಲು ತೊಳೆಯುವೆ ನಿನ್ನ ದಾರಿಯಲ್ಲಿ ನಾ ನಡೆವೆ ನಾನು ಪಾಪಿಯು ಘೋರ ದೋಷಿಯು ಕ್ಷಮಾಪನೆ ದೊರೆಯುತ್ತಾ ನಾನು ಪಾಪಿಯು ಘೋರ ದೋಷಿಯು ಕ್ಷಮಾಪನೆ ದೊರೆಯುತ್ತಾ ನಿಮ್ಮ ಪಾದವ ಮುಟ್ಟಿ ಬರುವೆನು ನಾನು ನಿಮಗೆ ಸಮ್ಮತವಾ ನಿಮಗೆ ಸಮ್ಮತವಾ ನಾನು ದೋಷಿಯು ಘೋರ ಪಾಪಿಯು ಪರಿಹಾರ ನೀಡಿ ತಂದೆ ಕಣ್ಣೀರಿನಲ್ಲಿ ಕಾಲು ತೊಳೆಯುವೆ ನಿನ್ನ ದಾರಿಯಲ್ಲಿ ನಾ ನಡೆವೆ ತಂದೆನೂ ಅಣ್ಣನೂ ನೋಡಬೇಕು ಅನಿಸ್ತಾ ಇದೆ. ನನ್ನ ಮತ್ತೆ ಸೇರಿಸ್ಕೋತಾರಾ? ಖಂಡಿತ ಸೇರಿಸ್ಕೊಳ್ಳಲ್ಲ. ಅಯ್ಯೋ, ನಾನು ದೊಡ್ಡ ತಪ್ಪಾಗ್ಬಿಟ್ಟೆ.
ಇವರು ಲೇಖಗಳನ್ನೆಲ್ಲ ಕೊಡೋರಲ್ವಾ? ಅಯ್ಯ ಅಯ್ಯ ಅಯ್ಯ, ನಿಂತ್ಕೊಳ್ಳಿ ಅಯ್ಯ, ನನ್ನ ನೆನಪಿದ್ಯಾ? ನೀನು ಯಜಮಾನ್ರ ಮಗ ಅಲ್ವಾ? ಹೌದಯ್ಯ. ನೀನೇನ್ ಈ ತರ ಇದೆಯಾ? ಅದೆಲ್ಲ ಆಮೇಲೆ ಹೇಳ್ತೀನಿ ಅಯ್ಯ. ನೀವು ನಮ್ಮ ಹಳ್ಳಿಗೆ ತಾನೇ ಹೋಗ್ತೀರಾ? ಹೌದು. ಹಂಗಂದ್ರೆ ನಿಮ್ಗೆ ಒಂದು ಲೇಖನ ಬರ್ದು ಕೊಡ್ತೀನಿ ಅಯ್ಯ. ದಯವಿಟ್ಟು ಅದು ನಮ್ಮ ತಂದೆ ಹತ್ರ ಹೋಗಿ ಕೊಟ್ಬಿಡಿ ಅಯ್ಯ. ಖಂಡಿತ ಖಂಡಿತ ಕೊಡ್ತೀನಿ. ನನ್ನ ಪ್ರೀತಿಯ ತಂದೆಗೆ ನನ್ನ ನಮಸ್ಕಾರಗಳು. ನಿಮ್ಮ ಮಗನಾಗಿರೋದಕ್ಕೆ ನಾನು ಯೋಗ್ಯತೆ ಇಲ್ದಿರಂಗೆ ಆಗ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ಮತ್ತೆ ಮನೆಗೆ ಬಂದು ಕೆಲಸದವ್ರ ಜೊತೆ ನಾನು ಕೆಲಸ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ. ನನ್ನ ತಪ್ಪನ್ನ ನಾನು ಅರ್ಥ ಮಾಡಿಕೊಂಡೆ. ನಾನು ಮತ್ತೆ ಮನೆಗೆ ಬರೋದನ್ನ ನೀವು ಒಪ್ಕೊಂಡ್ರೆ ಮನೆ ಮುಂದೆ ಇರೋ ಮರಕ್ಕೆ ಒಂದು ಕೆಂಪು ಬಾವುಟನ ಕಟ್ಟಿ ನಿಮ್ಮ ಒಪ್ಪಿಗೆನ ತಿಳಿಸಿ ಅಪ್ಪ. ನಿಮ್ಗೆ ಒಪ್ಪಿಗೆ ಇಲ್ಲ ಅಂದರೆ ಅದರಲ್ಲಿ ಬಾವುಟನ ಕಟ್ಟಬೇಡಿ. ಇಂತಿ ನಿಮ್ಮ ಚಿಕ್ಕ ಕುಮಾರ. ಏಯ್ ಬಾರು, ಇಲ್ಲಿ ಬೇಗ ಬಾರು. ಚಿಕ್ಕ ಮಗ ತಿರುಗಿ ಬರ್ತಾ ಇದ್ದಾನಂತೆ. ನೀನು ನಮ್ಮ ಮನೆ ಮುಂದೆ ಇರೋ ಗಿಡಕ್ಕೆ ಕೆಂಪು ಬಾವುಟ ಕಟ್ಟು. ಒಂದ್ ನಿಮಿಷ. ಒಂದ್ ವೇಳೆ ಅದು ಗಾಳಿಗೆ ಬಿದ್ರೇನು ಬಾವುಟ ಕಾಣಿಸ್ತೇ ಹೋದ್ರೇನು ಅವ್ನು ಮತ್ತೆ ಹೋಗ್ಬಿಡ್ತಾನೆ. ಅದರಿಂದ ನೀನ್ ಏನ್ ಮಾಡ್ತೀನಿ ಅಂದ್ರೆ ಮರ ತುಂಬಾ ಬಾವುಟ ಕಟ್ಬಿಡು, ಸರಿನಾ? ಆಹಾ, ನನ್ ಚಿಕ್ಕ ಮಗ ಊರಿಂದ ಬರ್ತಾ ಇದ್ದಾನೆ. ಈ ವಿಷಯನ ಊರಿನಲ್ಲಿ ಎಲ್ರಿಗೆ ನಾನು ಹೇಳ್ಬೇಕು. ನನ್ ಮಗ ಊರಿಂದ ಬರ್ತಾ ಇದ್ದಾನೆ. ನನ್ ಚಿಕ್ಕ ಮಗ ಊರಿಂದ ಮತ್ತೆ ಬರ್ತಾ ಇದ್ದಾನೆ. ಚಿಕ್ಕ ಮಗ ಬರ್ತಾ ಇದ್ದಾನೆ. ಇಲ್ಲಿ ನೋಡಯ್ಯ, ನನ್ ಚಿಕ್ಕ ಮಗ ಬರ್ತಾ ಇದ್ದಾನೆ. ನನ್ ಚಿಕ್ಕ ಮಗ ಊರಿಂದ ಬರ್ತಾ ಇದ್ದಾನೆ, ಮತ್ತೆ ಬರ್ತಾನೆ. ನೋಡ್ದೇನೋ ಅವ್ರ ಮುಖದಲ್ಲಿ ಸಂತೋಷನ. ಚಿಕ್ಕ ಮಗ ಬರ್ತಾರೆ ಅಂತ ಎಷ್ಟು ಸಂತೋಷ ತಿಂದಿದ್ದಾರೆ. ಹೌದಯ್ಯ. ಅಪ್ಪ ಅಮ್ಮ ಒಟ್ಟಿಸಿ ಅಮ್ಮ ಅಮ್ಮ ಅಯ್ಯೋ ಅಮ್ಮ ಅಯ್ಯೋ ನಾವು ಲೇಖದಲ್ಲಿ ಬರ್ದಂಗೆನೆ ಅಪ್ಪ ಕೆಂಪು ಬಾವುಟನ ಕಟ್ಟಿರ್ತಾರ. ಅಪ್ಪ ಅಮ್ಮ ಏನ್ ಇವನು ನೋಡಕ್ಕೆ ಚಿಕ್ಕ ಮಗನ ತರ ಇದ್ದಾನಲ್ಲ. ಚಿಕ್ಕವನೇ. ಚಿಕ್ಕ ಮಗನೇ. ಚಿಕ್ಕ ಮಗನೇ. ಚಿಕ್ಕ ಕುಮಾರ ಬಾರೋ ಬಾರೋ ಚಿಕ್ಕವನೇ. ಅಪ್ಪ ಅಪ್ಪ ಚಿಕ್ಕವನೇ ಬಾರೋ. ನನ್ ಮಗನೇ ಚಿಕ್ಕವನೇ. ಅಪ್ಪ ಬಾರೋ ಬಾರೋ ಬಾರೋ. ಅಪ್ಪ ಚಿಕ್ಕವನೇ. ಅಯ್ಯೋ, ಏನಾಯ್ತು ನಿನಗೆ? ನಾನಿನ್ ದೊಡ್ಡ ಪಾಪ ಮಾಡ್ಬಿಟ್ಟೆಪ್ಪ. ಅದಕ್ಕೆ ತಕ್ಕ ಶಿಕ್ಷೆನೂ ಅನುಭವಿಸ್ಬಿಟ್ಟೆಪ್ಪ. ನಾನು ಎಲ್ಲದನ್ನೂ ಕಳ್ಕೊಂಡು ತಿನ್ನೋಕೆ ಊಟ ಇಲ್ದಿರೆ, ಹಾಕಕ್ ಬಟ್ಟೆ ಇಲ್ದಿರ ಒದ್ದಾಡ್ಬಿಟ್ಟೆ ಅಪ್ಪ. ನಿಮ್ಮನ್ನೆಲ್ಲ ಬಿಟ್ಟು ಹೋಗಿ ನಿಮ್ ಪ್ರೀತಿ ಏನು ಅಂತ ಅರ್ಥ ಮಾಡ್ಕೊಂಡೆ ಅಪ್ಪ. ನನ್ನ ಕ್ಷಮಿಸ್ಬಿಡಿ. ಚಿಕ್ಕವನೇ ಇದಲ್ಲ, ನನ್ನ ಕ್ಷಮಿಸ್ಬಿಡಿಪ್ಪ. ಈಗಲಾದ್ರೂ ತಿರುಗಿ ಬಂದಲ್ಲಪ್ಪ. ಬಾರೋ ನಮ್ಮನಿಗೆ ಹೋಗೋಣ. ಸಹೋದರರೇ, ನನ್ನ ಚಿಕ್ಕ ಮಗ ತುಂಬಾ ದಿನಗಳ ನಂತರ ಮನೆಗೆ ತಿರುಗಿ ಬಂದಿದ್ದಾನೆ.
ಸಂತೋಷವಾಗಿದೆ. ನೀವು ಎಲ್ಲರೂ ಈ ಸಂತೋಷನ ಹಂಚ್ಕೊಳ್ಳಕ್ಕೆ ಏನ್ ಮಾಡ್ತೀರಾ ಅಂದ್ರೆ ದೊಡ್ಡ ಬೆಳಿ ಮೇಕೆನ ಹೊಡೆದು ಮೇಳ ತಾಳ ಏರ್ಪಾಡು ಮಾಡಿ ಎಲ್ಲರೂ ಸಂತೋಷವಾಗಿ ಕೊಂಡಾಡಿ ಅಂತ ಎಲ್ಲರೂ ನಾನು ಪ್ರೀತಿ ಅಂತ ಕೇಳ್ಕೊತಾ ಇದ್ದೀನಿ. ನಿಲ್ಲು ನಮ್ಮ ಮನೆ ಹತ್ರ ಏನ್ ವಿಶೇಷ? ಮನೆ ಬಿಟ್ಟು ಹೋದ್ ನಿಮ್ ತಮ್ಮ ಮನೆಗೆ ತಿರುಗಿ ಬಂದಿದ್ದಾನೆ. ಆ ಸಂತೋಷದಲ್ಲಿ ನಿಮ್ಮ ಅಪ್ಪ ಮೇಕೆ ಹೊಡೆದು ಔತಣ ಮಾಡ್ತಾ ಇದ್ದಾರೆ. ಅಯ್ಯಯ್ಯೋ, ಒಂದು ವಿಷಯ ಮರೆದೋಗ್ಬಿಟ್ಟೆ. ಬಂದೆ ಮಗನು ದಾರಿ ತಪ್ಪಿ ತಂದೆ ಮಾತ ಅಲ್ಲ ಗೆಳೆದು ತಣ್ಣು ತಪ್ಪು ತನಗೆ ತಿಳಿದು ನಮ್ಮ ಹೆರಿಮೆ ಆಗ ತಿಳಿದು ನೊಂದ ಮನಸ್ಸಿಂದ ಬೆಂದ ನನ್ನ ಕಂದ ಒಡೆದ ಮನಸ್ಸಿಂದ ಉಳಿದ ಜೀವನವ ಫಲ ಕುಡಿ ಬಂದಾಗ ಎದುರಿಗೆ ಬಂದ ಮಗ ತನಗೇನೆ ಕಾಣಿಸಿದನು. ಏಲೋ ನಮ್ಮ ಮನೆಗೆ ಏಲೋ ನಮ್ಮ ಬಳಿಗೆ ಹೀಗೆ ನಮ್ಮ ಮನೆಗೆ ಸಂಭ್ರಮ ಬಂತು. ಏಲೋ ನಮ್ಮ ಪೇಟೆಗೆ ಏಲೋ ನಮ್ಮ ಊರಿಗೆ ಹೀಗೆ ನಮ್ಮ ಕಣಿಗೆ ಹಬ್ಬ ಬಂದಿತು. ಏಲೋ ನಮ್ಮ ಕೋಟೆಗೆ ಏಲೋ ನಮ್ಮ ತೋಟಕ್ಕೆ ಹೀಗೆ ಕುಟುಂಬಕ್ಕೆ ಗೌರವ ಬಂದಿತು. ಏಲೋ ಬಾಗಿಲಿಗೆ ಏಲೋ ಈ ಮನೆಗೆ ಹೀಗೆ ನಮ್ಮ ಕಣಿಗೆ ಹಬ್ಬ ಬಂದಿತು. ಮನೆ ಬಿಟ್ಟು ಹೋದ ಮೇಲೆ ಕಣ್ಣಿಗೆ ನಿದ್ದೆ ಇಲ್ಲ, ಹೊಟ್ಟೆಗೆ ಊಟ ಇಲ್ಲ. ಕೊಟ್ಟಿಲಿ ಆಸ್ತಿ ಇದ್ರು, ಕೈ ತುಂಬಾ ಕಾಸಿದ್ರು, ಧಾನ್ಯ ರಾಶಿ ಇದ್ರು, ನೀನಿಲ್ಲದೆ ಏನು ಇಲ್ಲ. ಕೈಯಾಗಾರ ಕಣ್ಣಲ್ಲಿ ಸಗಾರ, ಎದೆಯಲ್ಲಿ ಅನಾಥ ನೀನಾದಲ್ಲೋ. ಹೀಗೆ ನಿನ್ನ ತಂದೆ ವಿರವಿಲ ಒದ್ದಾಡಿ ಬಲ್ಲೆ ನಿನಗೋಸ್ಕರ ಕಾದಿದ್ದರು. ಮತ್ತೆ ನಿನ್ನ ಮುಖವು ಪದೇ ನೆನಪಾದಿ ಹೀಗೆ ಒದ್ದಾಡಿ ಹಸಿದಿದ್ದರು. ಏಲೋ ಬಾಗಿಲಿಗೆ ಎಲ್ಲೋ ಹೀಗೆ ಇಷ್ಟು ದಿನಕ್ಕೆ ಹಬ್ಬ ಬಂದಿತ್ತು. ಹೀಗೆ ಇವನಿಗೆ ಹೀಗೆ ಈ ತೋಟಕ್ಕೆ ಹೀಗೆ ನಮ್ಮನೆಗೆ ಗೌರವ ಬಂದಿತ್ತು. ಸ್ನೇಹ ಒಂದು ದ್ರೋಹ, ಮೋಹ ಒಂದು ಮೋಸ, ಇದೋ ಹೇಳುವೆ ಸಾಕ್ಷಿಯಾಗಿ ನಾನಿರುವೆ. ಅಂದ ನಿನಗಿದ್ರು, ಜ್ಞಾನ ನಿನಗಿದ್ರು, ಆ ತಂದೆ ಇಲ್ಲದೆ ನಿನ ಬದುಕೆ ಒಂದು ಹಿಮಾಲಯ ನಿಮ್ ಹೃದಯ ಆನಂದ ಅವರ ನಿಲಯ. ತುಂತುರು ಮಳೆ ತನಕೋಪವೇ ಸರಿ ತಪ್ಪು ತಿಳಿಯುವ ಕಲಾಗುಡಿ ಬಂದಾಗ ತಲ ನಮ್ಮನೆಗೆ ಕಾಂತಿ ಬಂದಿತು. ಮತ್ತೆ ನಾನು ಜನ್ಮಿಸಿ ಫಲ ಅನ್ನಿಸುವ ಪರಿಶುದ್ಧ ಮಗನಾಗುವೆ. ಪಶ್ಚಾತ್ತಾಪದಿಂದ ನೀನೊಂದು ಬೆಂದು ಹೋದರೆ ಹೀಗೆ ನಿನ್ನ ಪಾಪ ಕಳೆದೋಗುತ್ತೆ. ಎಲ್ಲೋ ನಮ್ಮ ಮನೆಗೆ ಎಲ್ಲೋ ನಮ್ಮ ಬಳಿಗೆ ಹೀಗೆ ನಮ್ಮ ಮನೆಗೆ ಸಂಭ್ರಮ ಬಂತು. ತಂದೆ ತನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಹೋಗುವಾಗ ಚಕಲ ಗುಳಿ ನಾಣಿದಾಗ, ಭಾನುಭೂಮಿ ಒಂದು ಸೇರಿ ತಾಳ ಮೇಲ ಹೊಡಿವಾಗ ಬಲ್ಲೆ ನನ್ನ ಜನಕನೇ. ಫಲ ಹೊಳೆಯುವ ತಳ ನಕ್ಷತ್ರ ಬಲ್ಲೆ ನನ್ನ ತಂದೆಯ ಹೊಗಲಿದವು. ರವಿ ಕವಿಯಾಗೋಗಿ ಸ್ತೋತ್ರವ ಹೇಳುವಾಗ ಮುಗಿಲು ಹುಟ್ಟಿತ್ತು ಸಂತೋಷವು. ಜ್ಞಾನಿಗಳು ಬೋಧಿಸಲು ವರ್ಣಮಯವಾಗಿತ್ತು ಆನಂದ ಸಂತೋಷ ಪರಲೋಕ
ಪರಲೋಕ ಇನ್ನು ಇನ್ನು ಎಲ್ಲರಿಗೂ ಹೀಗೆ ಗುರಿಯು ಸತ್ಯವಾಗುತ್ತೆ. ಎಲ್ಲೋ ಪರಲೋಕ ಇನ್ನು ಇನ್ನು ಎಲ್ಲರಿಗೂ ಹೀಗೆ ಗುರಿಯು ಸತ್ಯವಾಗುತ್ತೆ. ಜ್ಞಾನಿಗಳು ಬೋಧಿಸಲು ವರ್ಣಮಯವಾಯಿತು ಆನಂದ ಸಂತೋಷ ಪರಲೋಕದಿ. ಎಲ್ಲೋ ಪರಲೋಕ ಇನ್ನು ಇನ್ನು ಎಲ್ಲರಿಗೂ ಹೀಗೆ ಗುರಿಯು ಸತ್ಯವಾಗುತ್ತೆ. ಜ್ಞಾನಿಗಳು ಬೋಧಿಸಲು ವರ್ಣಮಯವಾಯಿತು ಆನಂದ ಸಂತೋಷ ಪರಲೋಕದಿ. ಎಲ್ಲೋ ಪರಲೋಕ ಇನ್ನು ಇನ್ನು ಎಲ್ಲರಿಗೂ ಹೀಗೆ ಗುರಿಯು ಸತ್ಯವಾಗುತ್ತೆ. ದೊಡ್ಡವನೇ, ನಿನ್ ತಮ್ಮ ಇವತ್ತೇ ಮನೆಗೆ ಬಂದಿರೋದು. ಅವನ್ ಪಟ್ಟಣದಲ್ಲಿ ತುಂಬಾ ಕಷ್ಟಗಳು ಅನುಭವಿಸಿ ಮನಸ್ಸು ಬದಲಾಗಿ ಇವತ್ತು ಬಂದಿದ್ದಾನೆ. ನೀನು ಅವನ್ನ ಮನ್ಸಾರ ಕ್ಷಮಿಸಪ್ಪ. ನಾನು ಹೇಳೋದು ಕೇಳಪ್ಪ. ಅಪ್ಪ, ಹೇಳಪ್ಪ. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಹೇಳು. ತಪ್ಪಾಗಿ ಅನ್ಕೋಬೇಡಿ. ಅವನಿಗೆ ಆಸ್ತಿ ಕೊಟ್ರಿ, ಪ್ರೀತಿ ಕೊಟ್ರಿ, ಕೇಳಿದ್ದೆಲ್ಲ ಕೊಟ್ರಿ. ಆದ್ರೆ ಅವನೇನ್ ಮಾಡ್ದ? ಪಟ್ಟಣಕ್ಕೆ ಹೋಗಿ ಎಲ್ಲ ನಾಶ ಮಾಡ್ದ. ಆದ್ರೆ ನೀವು ಅವನ್ನ ಕ್ಷಮಿಸಿದಿರಿ. ಅವನು ಮತ್ತೆ ಬಂದಾಗ ಕುರಿ ಕಡ್ದು ಅವತನ ಕೊಡ್ತಾ ಇದ್ದೀರಾ. ಎಲ್ಲರೂ ಸೇರಿ ಆಡಿ ಹಾಡಿ ಸಂತೋಷ ಪಡ್ತಾ ಇದ್ದೀರಾ. ಇದೆಲ್ಲ ಸರಿನಾಪ್ಪ? ಸರಿಯಪ್ಪ. ನಾನು ನಿಮ್ಮನ್ನ ಒಂದು ಕೇಳ್ತೀನಿ. ನೀವು ಯಾವತ್ತಾದರೂ ಒಂದು ಕುರಿಮರಿನ ಕೊಟ್ಟು ನಿನ್ನ ಗೆಳೆಯರ ಜೊತೆ ಎಲ್ಲ ಸೇರಿ ಅವತನ ಮಾಡಿ ಸಂತೋಷವಾಗಿರೋದು ಹೇಳ್ದಿರಪ್ಪ? ಹೇಳಿ. ಯಾವಾಗಲಾದ್ರೂ ಹೇಳಿದ್ದೀರಾ? ಯಾವಾಗೂ ಹೇಳಿದ್ದಿಲ್ಲ. ಯಾಕೀಗೆಲ್ಲ ಮಾಡ್ತೀರಾ ಹೇಳಿ? ದೊಡ್ಡವನೇ, ನೀನು ನನ್ನ ವಾರಸುದಾರನೇ. ನನಗೆ ಅನಂತರ ಎಲ್ಲ ನೀನೇ ಗೌನಿಸ್ಕೋಬೇಕು. ಆದರೆ ನಿನ್ ತಮ್ಮ ಸತ್ತು ಬದುಕಿ ಇವಾಗ್ಲೇ ಮನೆಗೆ ಬಂದಿದ್ದಾನೆ. ನೀನು ಅವನ್ನ ಕ್ಷಮಿಸ್ಬಿಡಪ್ಪ. ದೊಡ್ಡವನೇ, ಅವನ್ನ ನೀನು ಅರ್ಥ ಮಾಡ್ಕೊಳಪ್ಪ. ಅಣ್ಣ, ನನ್ನ ಕ್ಷಮಿಸ್ಬಿಡಿ ಅಣ್ಣ. ತಮ್ಮ, ಅಣ್ಣ, ಹೇಗಿದೆಯೋ? ಹೇಗಿದೆಯಾ ಮಕ್ಕಳೇ? ಪ್ರಭು, ಇದರ ಸಾರಾಂಶವನ್ನು ಸ್ವಲ್ಪ ಹೇಳ್ತೀರಾ? ಈ ಭೂಮಿಯಲ್ಲಿ ಒಬ್ಬ ಮನುಷ್ಯ ಸಕಲವನ್ನು ಅವನು ಕಳೆದುಕೊಂಡ ಮೇಲೆ ತನ್ನ ತಪ್ಪನ್ನು ಅರಿತು ಮತ್ತೆ ಮನೆಗೆ ಬಂದಾಗ ಆತನ ತಂದೆ ಅವನನ್ನು ಬರಮಾಡಿಕೊಂಡು ಪ್ರೇಮದಿಂದ ಆದರಿಸಿ ಅವನ ಉಡುಪುಗಳನ್ನೆಲ್ಲ ಬದಲಾಯಿಸಿ ಸಂತೋಷದಿಂದ ದೊಡ್ಡ ಔತಣ ಏರ್ಪಾಡು ಮಾಡುತ್ತಾರಲ್ಲವೇ? ಆದರೆ ಭೂಲೋಕದಲ್ಲಿ ಪಾಪ ಮಾಡಿದವನು ತನ್ನ ತಪ್ಪನ್ನೆಲ್ಲ ಅರಿತುಕೊಂಡರೆ ಪರಲೋಕದಲ್ಲಿರುವ ಆ ದೇವನು ಸಂತೋಷ ಪಡುತ್ತಾನಲ್ಲವೇ? ದೇವನ ಬಳಿ ಕೋಟ್ಯಾದಿ ಮಂದಿ ದೇವದೂತರು ಇರುತ್ತಾರೆ. ಭೂಮಿಯಲ್ಲಿ ಒಬ್ಬ ಮನುಷ್ಯ ತನ್ನ ತಪ್ಪನ್ನು ಅರಿತುಕೊಂಡಾಗ ಅವನ ಹೆಸರು ಜೀವ ಗ್ರಂಥದಲ್ಲಿ ಬರೆಯಲಾಗಿದೆ. ಹೌದು, ಹೇಳ್ತಾ ಇದ್ದಾರೆ. ಅವನು ನಮ್ಮೊಡನೆ ಸೇರುತ್ತಾನೆ ಎಂದು. ಅಲ್ಲಿರುವ ಕೋಟ್ಯಾದಿ ಮಂದಿ ದೇವದೂತಿಯರು ಸಂತೋಷದಲ್ಲಿ ಆಡಿ ಹಾಡುವಾಗ ಅದನ್ನು ನೋಡಿ ಅಲ್ಲಿ ಸಿಂಹಾಸನದ ಮೇಲೆ ಕುಳಿತಿರುವ ಆ ದೇವನು ತುಂಬಾ ಆನಂದದಿಂದ ಮೈಮರೆತು ಹೋಗುತ್ತಾರಲ್ಲವೇ? ಅದ್ಭುತ, ಎಂತ ಮಾತು ಹೇಳ್ತಿದ್ದಾರೆ. ಅದ್ಭುತ, ಅದ್ಭುತ. ಯೇಸುವೇ, ದಯ ಹೊಗಲಿದವು ರವಿ ಕವಿಯಾಗೋ ಈ ಸ್ತೋತ್ರವ ಹೇಳುವಾಗ ಮುಗಿಲು ಹುಟ್ಟಿತ್ತು ಸಂತೋಷವು. ಜ್ಞಾನಿಗಳು ಬೋಧಿಸಲು ವರ್ಣಮಯವಾಗಿತ್ತು ಆನಂದ ಸಂತೋಷ ಪರಲೋಕದಿ. ಎಲ್ಲೋ ಪರಲೋಕ ಇನ್ನು ಇನ್ನು ಎಲ್ಲರಿಗೂ ಹೀಗೆ ಗುರಿಯು ಸತ್ಯವಾಗುತ್ತೆ. ಎಲ್ಲೋ ಪರಲೋಕ ಇನ್ನು ಇನ್ನು ಎಲ್ಲರಿಗೂ ಹೀಗೆ ಗುರಿಯು ಸತ್ಯವಾಗುತ್ತೆ. ಜ್ಞಾನಿಗಳು ಬೋಧಿಸಲು ವರ್ಣಮಯವಾಯಿತು ಆನಂದ ಸಂತೋಷ ಪರಲೋಕದಿ. ಎಲ್ಲೋ ಪರಲೋಕ ಇನ್ನು ಇನ್ನು ಎಲ್ಲರಿಗೂ ಹೀಗೆ ಗುರಿಯು ಸತ್ಯವಾಗುತ್ತೆ. ಜ್ಞಾನಿಗಳು ಬೋಧಿಸಲು ವರ್ಣಮಯವಾಯಿತು ಆನಂದ ಸಂತೋಷ ಪರಲೋಕದಿ. ಎಲ್ಲೋ ಪರಲೋಕ ಇನ್ನು ಇನ್ನು ಎಲ್ಲರಿಗೂ ಹೀಗೆ ಗುರಿಯು ಸತ್ಯವಾಗುತ್ತೆ.
For more updates, like, comment, subscribe to our channel.